ಶಿಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಈ ತಿಂಗಳ ಶಿಕ್ಷಣ ಸಂಭ್ರಮ ಮಾಡ್ಯೂಲ್ನಲ್ಲಿ ನಾಗಮ್ಮ ಮೇಡಮ್ ಈಗಾಗಲೇ ಹೇಳಿರೋ ಪ್ರಕಾರ ಎಲಿಮೆಂಟ್ಸ್, ಕಾಂಪೌಂಡ್ಸ್, ಮಿಕ್ಸ್ಚರ್ ಆ್ಯಂಡ್ ಎನರ್ಜಿ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಇದರಲ್ಲಿ ಎಲೆಕ್ಟ್ರಿಸಿಟಿ ಕೂಡ ಇನ್ವಾಲ್ವ್ ಆಗಿದೆ. ಹಾಗಾಗಿ ಆ, ಈ ಒಂದು ಮಾಡ್ಯೂಲ್ನ ಈಗ ಶುರು ಮಾಡ್ತಾ ಹೋಗೋಣ. ನಮಗೆ ತಿಳಿದಿರೋ ಹಾಗೆ ಮಾಡ್ಯೂಲ್ 1 ಕೂಡ ಅಂದರೆ ಜುಲೈಯಿಂದನೂ ಕೂಡ ನಾವು ಅನುಭವಾತ್ಮಕ ಬೋಧನಾ ಕಲಿಕೆಯ ಬಗ್ಗೆ ಮಾತಾಡ್ತಾ ಹೋಗ್ತಿದ್ವಿ. ಇಲ್ಲೂ ಒಂದ್ಸತಿ ಒಂದು ಚಿಕ್ಕ ರೀಕ್ಯಾಪ್ನ ತಗೊಳ್ಳೋಣ. ಅನುಭವಾತ್ಮಕ ಬೋಧನಾ ಕಲಿಕೆಯಲ್ಲಿ ನಮಗೆ 4 ಹಂತಗಳು ಬರುತ್ತೆ. ಮೊದಲನೇ ಹಂತ ಅನುಭವ. ಈ ಹಂತದಲ್ಲಿ ಮಕ್ಕಳಿಗೆ ಅನುಭವವನ್ನ ನೀಡಬೇಕಾಗತ್ತೆ. ಯಾವುದೇ ಪರಿಕಲ್ಪನೆಯ ಅನುಭವವನ್ನ ಮಕ್ಕಳಿಗೆ ನೀಡಿದಾಗ ಆ ಪರಿಕಲ್ಪನೆಯ ಆ, ಸಾರಾಂಶ ಅಥವಾ ಆ ಪರಿಕಲ್ಪನೆಯಲ್ಲಿರುವ ಅಂಶಗಳ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು ಪಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಈ ಅನುಭವವನ್ನ ನೀಡೋದಷ್ಟೇ ಅಲ್ಲ, ಮುಂದಕ್ಕೆ ಮಕ್ಕಳಿಗೆ ಸ್ವಾವಲೋಕನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಸ್ವಾವಲೋಕನ ಮಾಡ್ಕೊಡ್ಬೇಕು ಅಂತ ಅಂದ್ರೆ ಮಕ್ಕಳಿಗೆ ಯೋಚನೆ ಮಾಡೋದಕ್ಕೆ, ಕ್ರಿಟಿಕಲ್ ಥಿಂಕಿಂಗ್ ಆ ಮಕ್ಕಳಲ್ಲಿ ಮೂಡ್ ಬರೋದಕ್ಕೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬೇಕು, ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ರೆ ಮಕ್ಕಳಿಗೆ ಯೋಚನೆ ಮಾಡೋದಕ್ಕೆ ಅವಕಾಶ ಆಗತ್ತೆ, ಕ್ರಿಟಿಕಲ್ ಥಿಂಕಿಂಗ್ ಯಾವಾಗ ಬರುತ್ತೆ ಮಕ್ಕಳಲ್ಲಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನಾವು ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ. ಇಲ್ಲಿ ರಿಫ್ಲೆಕ್ಟಿವ್ ಕ್ವೆಶನ್ಸ್ ಬಹುಮುಖ್ಯ ಪಾತ್ರವನ್ನ ವಹಿಸುತ್ತೆ ಆ ವಹಿಸುತ್ತೆ. ಹಾಗಾಗಿ ಸ್ವಾವಲೋಕನ ಪ್ರಮುಖ ಅಂಶ ಆಗಿರುತ್ತೆ. ಈ ಸ್ವಾವಲೋಕನದ ನಂತರ ನಮಗೆ ಬರುವಂತಹ ಹಂತ ಅರಿವು. ಈಗ ಮೊದಲನೇ ಹಂತದಲ್ಲಿ ನಾವು ಅನುಭವವನ್ನ ಕೊಟ್ಟಿರ್ತೀವಿ ಮಕ್ಕಳಿಗೆ. ಆ ಅನುಭವದ ಆಧಾರದ ಮೇಲೆ ಸ್ವಾವಲೋಕನ ಪ್ರಶ್ನೆಗಳನ್ನ ಕೇಳಿರ್ತೀವಿ. ಮಕ್ಕಳು ಸ್ವಾವಲೋಕನ ಮಾಡ್ಕೋತಿರ್ತಾರೆ. ಆ ಸ್ವಾವಲೋಕನದಿಂದ ಅರಿವು ಮೂಡುತ್ತೆ. ಹಾಗಾಗಿ ಈ ಒಂದು ಎಕ್ಸ್ಪೀರಿಯನ್ಷಿಯಲ್ ಟೀಚಿಂಗ್ ಅಂಡ್ ಲರ್ನಿಂಗ್ ಎಲಿಮೆಂಟ್ಸ್ ಅಲ್ಲಿ ಸ್ವಾವಲೋಕನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಪಡೆದಿರುವಂತಹ ಅರಿವು ಆ ಮಕ್ಕಳಿಗೆ ಮುಂದೆ ಪ್ರಯೋಗ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ನೀವು ನೋಡ್ತಿರೋದಾದ್ರೆ ಒಂದು ಗಿರ್ಗಿಟ್ಲೆನ ತಯಾರಿಸೋದಕ್ಕೆ ಒಂದು ಗಿರ್ಗಿಟ್ಲೆನ ನೋಡ್ಕೊಂಡು ಅದರಿಂದ ಒಂದು ವಿಂಡ್ ಮಿಲ್ನ ಜನರೇಟ್ ಮಾಡಿ ಒಂದು ಮನೆಗೆ ಎಲೆಕ್ಟ್ರಿಸಿಟಿನ ಕೊಡೋ ಅಂತಹ ಒಂದು ಪ್ರಾಜೆಕ್ಟ್ ಅನ್ನ ಮಗು ಮಾಡೋದ್ರ ಬಗ್ಗೆ ಇಲ್ಲಿ ಒಂದು ಚಿಕ್ಕ ಸೈಕಲ್ ಇದೆ. ಈ ಸೈಕಲ್ ಅಲ್ಲಿ ನಾವು ಒಂದು ಮಗು ಅದರ ಬಗ್ಗೆ ಅನುಭವ ಪಡೆಯೋದಿರ್ಲಿ, ಸ್ವಾವಲೋಕನ ಮಾಡ್ಕೊಳ್ಳೋದಿರ್ಲಿ, ಅರಿವು ಪಡ್ಕೊಳ್ಳೋದಿರ್ಲಿ, ಆಮೇಲೆ ಪ್ರಯೋಗ ಮಾಡಿ ಒಂದು ಹೊಸ ಆ ವಸ್ತು ಅಥವಾ ಪದಾರ್ಥವನ್ನ ಅನ್ವೇಷಿಸೋದ್ರ ಬಗ್ಗೆ ನಾವು ಇಲ್ಲಿ ತೋರಿಸಿದೀವಿ. ಒಂದು ಚಿಕ್ಕ ಡೆಮಾನ್ಸ್ಟ್ರೇಷನ್ ಆಗಿದೆ. ಈ ಎಲ್ಲ ಎಲಿಮೆಂಟ್ಸ್ನ ಒಳಗೊಂಡು ನಮ್ಮ ಲೆಸನ್ಸ್ನ ನಾವು ಹೇಗೆ ಪ್ಲಾನ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಲೆಸನ್ ಪ್ಲಾನ್ಸ್ನ ನಾವು ಸಂಕ್ಷಿಪ್ತವಾಗಿ ಆಲ್ರೆಡಿ ಸುಮಾರು ಸತಿ ಡಿಸ್ಕಸ್ ಮಾಡಿದ್ದೀವಿ. ಈ ಒಂದು ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಈ ವೆಬಿನಾರ್ನ ಶುರು ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ನಾವು ಶಕ್ತಿಯ ಬಗ್ಗೆ ಮಾತಾಡ್ತಾ ಹೋಗೋಣ. ಶಕ್ತಿ ಅಂದ್ರೆ ಏನು, ಶಕ್ತಿಯಲ್ಲಿ ವಿಧಗಳಿದೆಯಾ, ವಿವಿಧ ರೂಪಗಳಿದೆಯಾ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಈಗ ಶಕ್ತಿಯ ವಿವಿಧ ರೂಪಗಳು ಯಾವುವು ಅನ್ನೋದು ಕಾನ್ಸಂಟ್ರೇಟ್ ಮಾಡೋದಾದ್ರೆ ಮೊದಲನೇದಾಗಿ ನಮ್ಗೆ ಬರೋದು ಚಲನ ಶಕ್ತಿ. ಈ ಶಕ್ತಿ ಯಾವಾಗಿರುತ್ತೆ? ಯಾವುದೇ ಒಂದು, ಈಗ ನಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಶಕ್ತಿ ಅಂತ ಅಂದ್ರೆ ಯಾವುದೇ ಒಂದು ಕೆಲಸವನ್ನ ಮಾಡೋದಕ್ಕೆ ಸಹಾಯ ಮಾಡೋದಕ್ಕೆ ಶಕ್ತಿ ಬೇಕಾಗತ್ತೆ. ಈಗ ಇಲ್ಲಿ ಚಲನ ಶಕ್ತಿ ಅಂದ್ರೆ ಏನು? ಯಾವುದೇ ಒಂದು ವಸ್ತು ಚಲಿಸುವಾಗ ಅಥವಾ ಚಲನೆಗೆ ಒಳಗೊಂಡಾಗ ಅದು ತನ್ನಲ್ಲಿ ಪಡ್ಕೊಂಡಿರುವಂತ ಶಕ್ತಿನ ನಾವು ಚಲನ ಶಕ್ತಿ ಅಂತ ಕರಿತೀವಿ. ಅದನ್ನೇ ನಾವು ಇಂಗ್ಲಿಷ್ ಅಲ್ಲಿ ಕೈನೆಟಿಕ್ ಎನರ್ಜಿ ಅಂತ ಕೂಡ ಕರಿಬಹುದು. ಇಲ್ಲಿ ನಾವು ಸಿಂಪಲ್ ಪೆಂಡುಲಮ್ನ ತೋರಿಸಿದೀವಿ. ಪೆಂಡುಲಮ್ಸ್ ಮೋಷನ್ ಅಲ್ಲಿ ಇದ್ದಾಗ ಅವಕ್ಕೆ ಚಲನ ಶಕ್ತಿ ಇರುತ್ತೆ ಅಂತ. ಈಗ ಇಲ್ಲಿ ನೋಡೋದಾದ್ರೆ ಇಲ್ಲಿ ಒಬ್ಬ ಬಿಲ್ಲು ಬಾಣ ಇಟ್ಕೊಂಡು ಆರ್ಚರಿ ಮಾಡ್ತಿರೋದನ್ನ ನಾವು ನೋಡಬಹುದು. ಈ ಆರ್ಚರಿ ಮಾಡುವಾಗ ಅಲ್ಲಿ ತನ್ನ ಭುಜಗಳಲ್ಲಿ ಸ್ನಾಯು ಶಕ್ತಿ ಅಂತ ಇರುತ್ತೆ. ಆ ಸ್ನಾಯು ಶಕ್ತಿ ಎಲ್ಲಿಂದ ಬರುತ್ತೆ? ನಮ್ಮ ಮಸಲ್ಸ್ ಅಲ್ಲಿ ಇರುವಂತಹ ಎನರ್ಜಿನ ನಾವು ಸ್ನಾಯು ಶಕ್ತಿ ಅಂತ ಕರಿತಾ ಹೋಗ್ತೀವಿ. ಅದನ್ನ ಮಸ್ಕ್ಯುಲರ್ ಎನರ್ಜಿ ಅಂತ ಕೂಡ ಕರಿಬಹುದು. ಅದೇ ರೀತಿ ಉಷ್ಣ ಶಕ್ತಿ ಅಂತ ಅಂದ್ರೆ ನಾವ್ ಇವಾಗ ಏನನ್ನಾದ್ರೂ ಬರ್ನ್ ಮಾಡೋದಕ್ಕೆ, ಸುಡೋದಕ್ಕೆ ಬರುವಂತಹ ಬೆಂಕಿಯಲ್ಲಿ ಈ ರೀತಿಯ ಉಷ್ಣ ಶಕ್ತಿನ ನೋಡಬಹುದು. ಅದಷ್ಟೇ ಅಲ್ಲದೆ ಯಾವುದೇ ಒಂದು ಬಿಸಿಯಾದ ವಸ್ತುವನ್ನ ನೋಡಿದಾಗ ಅದರಲ್ಲಿ ಉಷ್ಣ ಶಕ್ತಿ ಇರುತ್ತೆ. ಈಗ ಸೌರಶಕ್ತಿ ಎಲ್ಲಿಂದ ಬರುತ್ತೆ? ಸೌರಶಕ್ತಿ ಬರೋದು ಸೂರ್ಯನಿಂದ ಅಂತ ನಮ್ಗೆಲ್ರಿಗೂ ಗೊತ್ತು. ಈ ಸೂರ್ಯನ ಶಕ್ತಿಯಿಂದ ನಾವ್ ಏನೇನೆಲ್ಲ ಪಡ್ಕೋಬಹುದು, ನಾವ್ ಯಾವ ರೀತಿ ಎಲ್ಲ ಸೂರ್ಯನ ಶಕ್ತಿನ ಬಳಸ್ಕೋತೀವಿ ಅನ್ನೋದನ್ನ ನಾವು ಮಕ್ಕಳಿಗೆ ಹೇಳ್ತಾ ಹೋಗ್ತೀವಿ. ಚಿಕ್ಕಂದಿನಿಂದಲೂ ನಾವು ಮಕ್ಕಳಿಗೆ ಆ ಸೌರಶಕ್ತಿಯ
ಉಪಯೋಗಗಳನ್ನ ಹೇಳ್ತಾ ಹೋಗ್ತೀವಿ. ಈಗ ಫೋಟೋಸಿಂಥಸಿಸ್ ಇರ್ಬೋದು, ಅಥವಾ ಯಾವುದೇ ಒಂದು ವಸ್ತುನ ನೋಡೋದಕ್ಕೆ ಹೇಗೆ ಸೂರ್ಯ ಸಹಾಯ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಆ ಸೌರಶಕ್ತಿನ ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಕ್ಕಾಗ್ಲಿ ಅಥವಾ ಯಾವುದೇ ವಸ್ತುನ ಹೀಟ್ ಮಾಡೋದಕ್ಕಾಗ್ಲಿ ಹೇಗೆ ಸಹಾಯ ಮಾಡುತ್ತೆ ಆ ಸೌರಶಕ್ತಿ ಅನ್ನೋದನ್ನು ಕೂಡ ಹೇಳ್ಬೋದು. ಆದ್ರೆ ಈ ಸೌರಶಕ್ತಿನಲ್ಲಿ ಏನಿದೆ, ಸೌರಶಕ್ತಿನಲ್ಲಿ ಹೀಟ್ ಎನರ್ಜಿ ಕೂಡ ಇದೆ, ಲೈಟ್ ಎನರ್ಜಿ ಕೂಡ ಇದೆ. ಇವೆರಡನ್ನು ಕಂಬೈನ್ ಮಾಡ್ಕೊಂಡೆ ನಾವು ಸೌರಶಕ್ತಿ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಪವನ ಶಕ್ತಿ ನಮ್ಗೆಲ್ರಿಗೂ ತಿಳಿದಿರೋ ಹಾಗೆ ವಿಂಡ್ ಮಿಲ್ಸ್ ಅಂತ ಇದ್ದೇ ಇದೆ. ವಿಂಡ್ ಮಿಲ್ಸ್ ಮುಖಾಂತರ ನಾವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ ಅಂತ ಹೇಳ್ತಿದ್ದೀವಿ. ಆದ್ರೆ ಎಲ್ಲಿಂದ ಬರ್ತಾ ಇದೆ ಅದು? ಬೀಸೋ ಗಾಳಿನಲ್ಲಿ ಶಕ್ತಿ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಆ ಬೀಸೋ ಗಾಳಿಯಲ್ಲಿ ಇರುವಂತಹ ಶಕ್ತಿನ ನಾವು ಪವನ ಶಕ್ತಿ ಅಂತ ಕರಿತೀವಿ. ಅದೇ ಪವನ ಶಕ್ತಿಯನ್ನ ಉಪಯೋಗಿಸ್ಕೊಂಡು ನಾವು ಸುಮಾರಷ್ಟು ನಮಗೆ ಬೇಕಾಗಿರುವಂತಹ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ನಾವು ವಿಂಡ್ ಮಿಲ್ಸ್ ಜನರೇಟ್ ಮಾಡ್ಕೋತೀವಿ. ಸೊ ಇದಿಷ್ಟು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ ಆಗಿತ್ತು. ಈಗ ಎಲೆಕ್ಟ್ರಿಕಲ್ ಎನರ್ಜಿ ಅನ್ನೋದನ್ನು ಕೂಡ ಬರುತ್ತೆ. ಈ ಎಲೆಕ್ಟ್ರಿಕಲ್ ಎನರ್ಜಿನ ನಾವು ಎಲ್ಲೆಲ್ಲಿ ನೋಡ್ತೀವಿ? ಎಲೆಕ್ಟ್ರಿಕಲ್ ಎನರ್ಜಿ ನಾವು ಪ್ರತಿನಿತ್ಯ ನಾವು ಒಂದು ಲೈಟ್ನ ಆನ್ ಮಾಡಿದ್ವಿ ಅಂತ ಅಂದ್ರೆ ನಮಗೆ ಬಲ್ಬ್ ಆನ್ ಆಗುತ್ತೆ. ಆದ್ರೆ ಆ ಬಲ್ಬ್ ಎಲ್ಲಿಂದ ಆನ್ ಆಗುತ್ತೆ? ಆ ಬಲ್ಬ್ ಆನ್ ಆಗೋದು ವಿದ್ಯುತ್ ಶಕ್ತಿಯ ಸಹಾಯದಿಂದ. ವಿದ್ಯುತ್ ಶಕ್ತಿ ನಾವು ಉತ್ಪಾದನೆ ಮಾಡೋದಕ್ಕೆ ನಾವು ಏನೇನೆಲ್ಲ ಉಪಯೋಗಿಸ್ಕೋಬಹುದು ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಈ ಒಂದು ವಿದ್ಯುತ್ ಶಕ್ತಿಯಿಂದ ನಮ್ಮ ದಿನನಿತ್ಯದ ಜೀವನ ತುಂಬಾ ಸರಳವಾಗಿದೆ ಅನ್ನೋದನ್ನು ಕೂಡ ಹೇಳಬಹುದು. ಮುಂದಿನ ಶಕ್ತಿ ಇಂಧನ ಶಕ್ತಿ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಪ್ರತಿನಿತ್ಯ ಗಾಡಿನಲ್ಲಿ ಓಡಾಡ್ತೀವಿ, ಪೆಟ್ರೋಲ್ ಡೀಸೆಲ್ ಎಲ್ಲದನ್ನು ಯೂಸ್ ಮಾಡ್ತಾನೆ ಇರ್ತೀವಿ. ಈ ರೀತಿಯ ಇಂಧನಗಳಿಂದ ನಮಗೆ ಸಿಗುವಂತಹ ಶಕ್ತಿನ ನಾವು ಫ್ಯೂಯಲ್ ಎನರ್ಜಿ ಅಥವಾ ಇಂಧನ ಶಕ್ತಿ ಅಂತ ಕರಿತೀವಿ. ಅದೇ ರೀತಿ ರಾಸಾಯನಿಕ ಶಕ್ತಿ. ರಾಸಾಯನಿಕ ಶಕ್ತಿ ಎಲ್ಲಿರುತ್ತೆ? ಯಾವುದೇ ಒಂದು ಕೆಮಿಕಲ್ಸ್ ಅಲ್ಲಿ, ಈಗ ಕೆಮಿಕಲ್ ಬಾಂಡಿಂಗ್ಸ್, ಈಗ ಎಲೆಕ್ಟ್ರೋಲೈಟ್ಸ್ ಇರಬಹುದು ಅಥವಾ ಯಾವುದೇ ಒಂದು ಕೆಮಿಕಲ್ ಕಾಂಪೌಂಡ್ಸ್ ಇರಬಹುದು, ಅದರಲ್ಲಿ ಇರುವಂತಹ ಶಕ್ತಿಯನ್ನ ನಾವು ರಾಸಾಯನಿಕ ಶಕ್ತಿ ಅಂತ ಕರಿತೀವಿ. ಇದಕ್ಕೆ ನಮ್ಗೆ ಯಾವುದೇ ರೀತಿ, ಈಗ ಒಂದು ಸೆಲ್ ಅಲ್ಲಿ ಇರುವಂತಹ ಎಲೆಕ್ಟ್ರೋಲೈಟ್ನ ನಾವು ಈ ಶಕ್ತಿಗೆ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬಯೋ ಎನರ್ಜಿ. ನಾವೆಲ್ಲರೂ ಮಕ್ಕಳಿಗೆ ಹೇಳ್ಕೊಡ್ತಾ ಹೋಗ್ತೀವಿ, ನಮ್ಮಲ್ಲಿರುವಂತಹ ಯಾವುದೇ ಹಸಿ ಕಸ ಅಥವಾ ಒಣ ಕಸನ ಯೂಸ್ ಮಾಡಿಕೊಂಡು ನಾವು ಮ್ಯಾನ್ಯೂರ್ ಅನ್ನ ಪ್ರಿಪೇರ್ ಮಾಡಬಹುದು, ಹಾಗೆ ಬಯೋಗ್ಯಾಸ್ ಪ್ಲಾಂಟ್ ಅನ್ನ ಮಾಡಬಹುದು ಅಂತ ಹೇಳಿ. ಅಲ್ಲಿ ಸಿಗುವಂತಹ ಎನರ್ಜಿನ ನಾವು ಬಯೋ ಎನರ್ಜಿ ಅಂತ ಕರಿತೀವಿ. ಇದನ್ನ ಜೈವಿಕ ಶಕ್ತಿ ಅಂತ ಕೂಡ ಕರಿಬಹುದು. ಅದೇ ರೀತಿ ಜಲದ ಸಂಗ್ರಹಿತ ಶಕ್ತಿ ಅಂತ ಕೂಡ ಕರಿಬಹುದು. ಈಗ ನಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಡ್ಯಾಮ್ಸ್ ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಕನ್ಸ್ಟ್ರಕ್ಟ್ ಮಾಡಿರೋ ಡ್ಯಾಮ್ ನಲ್ಲಿ ನೀರನ್ನ ಸ್ಟೋರ್ ಮಾಡ್ತೀವಿ. ಈಗ ನೀರನ್ನ ಸ್ಟೋರ್ ಮಾಡಿದಾಗ ಅದರಲ್ಲಿ ಒಂದಷ್ಟು ಶಕ್ತಿ ಸಂಗ್ರಹಿತವಾಗಿರುತ್ತೆ. ಅದನ್ನ ನಾವು ಪ್ರಚಲ ಶಕ್ತಿ ಅಂತ ಕೂಡ ಕರಿತೀವಿ. ಅಲ್ಲಿರುವಂತಹ ಪ್ರಚಲ ಶಕ್ತಿಯನ್ನ ನಾವು ಜಲದ ಸಂಗ್ರಹಿತ ಶಕ್ತಿ ಅಂತ ಕರಿತಾ ಹೋಗ್ತೀವಿ. ಈ ಜಲದ ಸಂಗ್ರಹಿತ ಶಕ್ತಿ ನಮ್ಗೆ ಎಲ್ಲಿ ಉಪಯೋಗ ಆಗುತ್ತೆ ಅಂದ್ರೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಸೊ ಇದನ್ನ ಪೊಟೆನ್ಷಿಯಲ್ ಎನರ್ಜಿ ಅಂತ ಕೂಡ ಕರಿಬಹುದು. ಈಗ ಒಂದು ಶಕ್ತಿಯ ರೂಪವನ್ನು ಮತ್ತೊಂದು ಶಕ್ತಿಗೆ ಯಾವ ರೀತಿ ನಾವು ಕನ್ವರ್ಟ್ ಮಾಡೋದು, ಅದನ್ನ ಮಕ್ಕಳಿಗೆ ಯಾವ ರೀತಿ ತೋರಿಸಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಎಲೆಕ್ಟ್ರಿಕ್ ಫ್ಯಾನ್. ಈ ಎಲೆಕ್ಟ್ರಿಕ್ ಫ್ಯಾನ್ ಅಲ್ಲಿ ಏನಾಗ್ತದೆ? ಮೊದಲನೇದಾಗಿ ನಾವೇನ್ ಮಾಡ್ತೀವಿ? ಎಲೆಕ್ಟ್ರಿಕ್ ಫ್ಯಾನ್ ಆನ್ ಆಗ್ಬೇಕು ಅಂದ್ರೆ ಸ್ವಿಚ್ ಆನ್ ಮಾಡ್ತೀವಿ. ಸ್ವಿಚ್ ಆನ್ ಆದಾಗ ಏನಾಗುತ್ತೆ? ವಿದ್ಯುತ್ ಶಕ್ತಿ ಪ್ರವಹಿಸುತ್ತೆ. ಆ ಶಕ್ತಿ ಯಾಂತ್ರಿಕ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಆ ಶಕ್ತಿಯಿಂದ ಆ ಫ್ಯಾನ್ ನ ಬ್ಲೇಡ್ಗಳು ತಿರುಗುತ್ತೆ. ತಿರುಗುವಾಗ ಅದು ಯಾಂತ್ರಿಕ ಶಕ್ತಿಯಾಗಿ ಕನ್ವರ್ಟ್ ಆಗಿರುತ್ತೆ. ಸೊ ಈ ವಿದ್ಯುತ್ ಫ್ಯಾನ್ ನಲ್ಲಿ ವಿದ್ಯುತ್ ಶಕ್ತಿ ಯಾಂತ್ರಿಕ ಶಕ್ತಿಯಾಗಿ ಕನ್ವರ್ಟ್ ಆಗ್ತಿದೆ ಅನ್ನೋ ಒಂದು ಡೆಮಾನ್ಸ್ಟ್ರೇಷನ್ ಮಕ್ಕಳಿಗೆ ತೋರಿಸ್ಬೋದು. ಇದು ಒಂದು ಚಿಕ್ಕ ಅನುಭವ ಆಗಿರುತ್ತೆ. ಮುಂದೆ ನಾವು ನೋಡೋದಾದ್ರೆ, ಈಗ ನಾವು ಪ್ರತಿನಿತ್ಯ ಎದ್ದಿದ ತಕ್ಷಣ ಕೈನ ಉಜ್ಕೊಂಡು ಕಣ್ಣಿಗೆ ಒತ್ಕೋಬೇಕು ಅನ್ನೋದನ್ನ ಮಕ್ಳಿಗೆ ಹೇಳ್ಕೊಡ್ತಾ ಇರ್ತೀವಿ. ಅದನ್ನ ಹೇಳುವಾಗ ನಾವು ಮಕ್ಕಳಿಗೆ ಕೇಳಿದ್ರೆ ಏನಾಯ್ತು, ನಿಮ್ಗೆ ಏನಾದ್ರು ಅನುಭವ ಆಯ್ತಾ ಅಂತ ಕೇಳಿದಾಗ ಸುಮಾರಷ್ಟು ಮಕ್ಕಳು ಹೇಳ್ತಾರೆ ಸ್ವಲ್ಪ ಬಿಸಿ ಆದಂಗ ಆಯ್ತು ಅಂತ. ಅಲ್ಲಿ ಏನಾಗ್ತದೆ? ಈಗ ನಾವು ಕೈಗಳನ್ನ ಉಜ್ಜೋವಾಗ ಆ ಕೈಗಳಲ್ಲಿದ್ದ ಸ್ನಾಯು ಶಕ್ತಿ ಉಷ್ಣ ಶಕ್ತಿಯಾಗಿ ಪರಿವರ್ತನೆ ಆಗಿದೆ. ಇಲ್ಲಿ ರೂಪಾಂತರ ಆಗಿರೋದನ್ನ ನಾವು ನೇರ ಅನುಭವ ಮಕ್ಕಳಿಗೆ ನೀಡಬಹುದು. ಮುಂದಿನ ಎಕ್ಸಾಂಪಲ್ ನ ನೋಡೋದಾದ್ರೆ, ಈಗ ಈ ಬೆಂಕಿ ಕಡ್ಡಿನ ನಾವು ಅಥವಾ ಮರದ ತುಂಡನ ನಾವು ಸುಡೋವಾಗ ಏನಾಗ್ತದೆ? ಈ ಮರದ ತುಂಡನ ಸುಡೋವಾಗ ಇದರಲ್ಲಿರುವಂತಹ ರಾಸಾಯನಿಕ ಶಕ್ತಿ ಉಷ್ಣ ಶಕ್ತಿ ಮತ್ತು ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ.
ಹಾಗೆ ಮುಂದಿನ ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ಒಂದು ವಿದ್ಯುತ್ ಒಲೆ ಇದೆ. ಈ ವಿದ್ಯುತ್ ಒಲೆಯಲ್ಲಿ ಏನಾಗ್ತದೆ, ಎಲೆಕ್ಟ್ರಿಕಲ್ ಎನರ್ಜಿ ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ. ಅಂದ್ರೆ ವಿದ್ಯುತ್ ಶಕ್ತಿ ಉಷ್ಣ ಶಕ್ತಿಯಾಗಿ ಪರಿವರ್ತನೆಗೊಂಡು ಅಲ್ಲಿ ಇಟ್ಟಂತಹ ಯಾವುದೇ ವಸ್ತುನ ಬೇಯಿಸೋದಕ್ಕೆ ಸಹಾಯ ಮಾಡ್ತಾ ಇದೆ. ಹಾಗೆ ಮುಂದೆ ನೋಡೋದಾದ್ರೆ ಇಲ್ಲಿ ಒಂದು ಆ ಬೈಜಿಕ ಕ್ರಿಯಾಕಾರಿ ಇದೆ, ಅಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್. ಇಲ್ಲಿ ಏನಾಗ್ತದೆ, ಇಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತದೆ. ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಕ್ಕೆ ಸುಮಾರಷ್ಟು ವಿಧಾನಗಳನ್ನ ಬಳಸ್ತೀವಿ. ಅದರಲ್ಲಿ ಇದು ಒಂದು. ಬೈಜಿಕ ಶಕ್ತಿ ಅಂದ್ರೆ ನ್ಯೂಕ್ಲಿಯರ್ ಎನರ್ಜಿ ಪೊಸೆಸ್ಡ್ ಬೈ ದ ನ್ಯೂಕ್ಲಿಯಸ್ ಅಂತ ಹೇಳ್ಬೋದು. ಯಾವುದೇ ಒಂದು ಆಟಮ್ ಆಗಿರ್ಲಿ ಅದರಲ್ಲಿ ಒಂದು ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ಅಲ್ಲಿ ಇರುವಂತಹ ಎನರ್ಜಿನ ನಾವು ನ್ಯೂಕ್ಲಿಯರ್ ಎನರ್ಜಿ ಅಂತ ಕರಿತೀವಿ. ಆ ಎನರ್ಜಿನ ನಾವು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಈ ಬೈಜಿಕ ಕ್ರಿಯಾಕಾರಿನಲ್ಲಿ ಉತ್ಪಾದಿಸ್ತಾ ಇದ್ದೀವಿ, ಅಥವಾ ಬೈಜಿಕ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಗೊಳ್ತಾ ಇದೆ. ಹಾಗೆ ಇಲ್ಲೊಂದು ಎಕ್ಸಾಂಪಲ್ ನೋಡ್ಬೋದು. ಒಬ್ಬ ವ್ಯಕ್ತಿ ಒಂದು ಬಾಕ್ಸ್ ಅನ್ನ ಎತ್ತು ಇಡ್ತಾ ಇದ್ದಾರೆ. ಎತ್ತು ಇಡೋವಾಗ ಏನಾಗ್ತಾ ಇದೆ, ಇಲ್ಲಿ ಗುರುತ್ವಾಕರ್ಷಣೆಯ ವಿರುದ್ಧ ವಸ್ತುವನ್ನ ಮೇಲಕ್ಕೆತ್ತಿಡಲಾಗ್ತದೆ. ಅಂದ್ರೆ ಇಲ್ಲಿ ಯಾವುದೇ ನಮ್ಗೆ ತಿಳಿದಿರ್ಬೇಕು, ಯಾವುದೇ ಒಂದು ವಸ್ತು ಭೂಮಿಯ ಮೇಲೆ ಕೂತಿದೆ ಅಥವಾ ನಿಂತಿದೆ ಅಂತ ಅಂದ್ರೆ ಅದಕ್ಕೆ ತನ್ನದೇ ಆದ ಪ್ರಚನ ಶಕ್ತಿ ಇರುತ್ತೆ. ಅದನ್ನ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಇದರಲ್ಲಿರುವಂತಹ ಪ್ರಚನ ಶಕ್ತಿಯನ್ನ ಚಲನ ಶಕ್ತಿಯಾಗಿ ಪರಿವರ್ತನೆ ಮಾಡಲಾಗ್ತದೆ. ಇಲ್ಲಿ ಈ ವ್ಯಕ್ತಿ ಆ ವಸ್ತುವನ್ನ ಮೇಲಕ್ಕೆತ್ತಿಡುವಾಗ ಅಲ್ಲಿ ಚಲನೆ ಆಗ್ತಾ ಇದೆ, ಹಾಗಾಗಿ ಅದನ್ನ ಚಲನ ಶಕ್ತಿಯಾಗಿ ರೂಪಾಂತರಗೊಳ್ತಿದೆ ಅಂತ ಹೇಳ್ಬೋದು. ಇದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಬೀಂಗ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ ಅಂತ. ಇನ್ನೊಂದಷ್ಟು ಎಕ್ಸಾಂಪಲ್ಸ್ ನೋಡೋದಾದ್ರೆ ಇಲ್ಲಿ ಒಂದು ವಿದ್ಯುತ್ ಮೋಟಾರ್ ಇದೆ. ಈ ವಿದ್ಯುತ್ ಮೋಟಾರ್ ಅಲ್ಲಿ ವಿದ್ಯುತ್ ಶಕ್ತಿ ಯಾಂತ್ರಿಕ ಶಕ್ತಿಯಾಗಿ ಬದಲಾವಣೆ ಆಗೋದನ್ನ ನೋಡ್ಬೋದು. ಯಾವುದೇ ಒಂದು ವಿದ್ಯುತ್ ಮೋಟಾರ್ನ, ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಫ್ಯಾನಿಗೆ ಕನೆಕ್ಟ್ ಮಾಡಿದ್ರೆ ವಿದ್ಯುತ್ ಮೋಟಾರ್ನ, ಆ ಫ್ಯಾನ್ ತಿರ್ಗೋದನ್ನ ನಾವು ಡೈರೆಕ್ಟ್ ಆಗಿ ಮಕ್ಕಳಿಗೆ ಅನುಭವ ನೀಡಬಹುದು. ಇಲ್ಲಿ ವಿದ್ಯುತ್ ಶಕ್ತಿ ಹೇಗೆ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆಗೊಳ್ತಾ ಇದೆ ಅನ್ನೋದರ ಅನುಭವ ಮಕ್ಕಳಿಗೆ ನೀಡಬಹುದು. ಹಾಗೆ ಸೌರಶಕ್ತಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಗೊಳ್ಳೋದಿಕ್ಕೆ ನಾವು ಸೌರ ಫಲಕಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಈಗ ಸೌರ ಫಲಕಗಳು ಆಲ್ಮೋಸ್ಟ್ ಎಲ್ಲಾ ಕಡೆ ಕಾಮನ್ ಆಗಿದೆ. ರೋಡ್ ಸೈಡ್ ಅಲ್ಲೂ ಕೂಡ ನಾವು ಹಲವಾರು ಸ್ಟ್ರೀಟ್ ಲೈಟ್ಸ್ ಅಲ್ಲಿ ನಾವು ಸೌರ ಫಲಕಗಳನ್ನ ನೋಡ್ತಾ ಇರಬಹುದು. ಅಲ್ಲಿ ಏನಾಗ್ತಿದೆ, ಸೌರಶಕ್ತಿ ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಆಗ್ತಿರೋದನ್ನ ನಾವು ಹೆಚ್ಚಾಗಿ ನೋಡಬಹುದು. ಇದಿಷ್ಟು ಎಕ್ಸಾಂಪಲ್ಸ್ ಆಗಿತ್ತು. ಈಗ ಒಂದು ಚಿಕ್ಕ ಸಮೀಕ್ಷಾ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಎಲ್ಲರೂ ಪೋಲ್ ವಿಂಡೋನಲ್ಲೇ ಆನ್ಸರ್ ಮಾಡಬೇಕು ಅನ್ನೋದು ನನ್ನದೊಂದು ಚಿಕ್ಕ ವಿನಂತಿ. ಪ್ರಶ್ನೆ ಹೀಗಿದೆ: ರಬ್ಬರ್ ಬ್ಯಾಂಡ್ ಅನ್ನು ಎಳೆದಿಟ್ಟುಕೊಂಡಾಗ ಯಾವ ರೀತಿಯ ಶಕ್ತಿಯನ್ನು ಹೊಂದಿರುತ್ತದೆ? ಆಪ್ಷನ್ಸ್ ಹೀಗಿದೆ: ಚಲನ ಶಕ್ತಿ, ಪ್ರಚನ ಶಕ್ತಿ, ಯಾಂತ್ರಿಕ ಶಕ್ತಿ, ಸ್ನಾಯು ಶಕ್ತಿ. ಧನ್ಯವಾದ ಶಿಕ್ಷಕ ಮಿತ್ರರೇ. ಹೌದು, ನೀವೆಲ್ಲರೂ ಆಲ್ಮೋಸ್ಟ್ 50% ಟೀಚರ್ಸ್ ಹೇಳಿರೋ ಪ್ರಕಾರ ಸರಿಯಾದ ಉತ್ತರ ಪ್ರಚನ ಶಕ್ತಿ. ಪ್ರಚನ ಶಕ್ತಿ ಹೇಗಿರುತ್ತೆ, ಈಗ ಯಾವುದೇ ಒಂದು ಎಳೆದಿಟ್ಟಿರುವಂತಹ ಯಾವುದೇ ವಸ್ತು ಆಗ್ಲಿ ಅದರಲ್ಲಿ ತನ್ನದೇ ಆದ ಒಂದು ಶಕ್ತಿಯನ್ನ ಸಂಗ್ರಹ ಮಾಡ್ಕೊಂಡಿರುತ್ತೆ. ಆ ಶಕ್ತಿ ಪ್ರಚನ ಶಕ್ತಿಯಾಗಿ ಸಂಗ್ರಹ ಆಗಿರುತ್ತೆ. ಹಾಗಾಗಿ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಚನ ಶಕ್ತಿ. ಮುಂದೆ ವಿದ್ಯುತ್ ಶಕ್ತಿಯನ್ನು ಶಕ್ತಿಯ ರೂಪವನ್ನಾಗಿ ಹೇಗೆ ನೋಡೋದು ಅಂತ ಮುಂದೆ ನೋಡೋಣ. ಇಲ್ಲಿ ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಶಕ್ತಿ ನಾವು ನೋಡೋದಾದ್ರೆ ಯಾವಾಗಲೂ ಬಲ್ಬನ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಬಲ್ಬ್ ಒಂದು ಉತ್ತಮ ಉದಾಹರಣವಾಗಿದೆ ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಶಕ್ತಿ. ಸೊ ಈ ವಿದ್ಯುತ್ ಶಕ್ತಿ ಅಥವಾ ಈ ವಿದ್ಯುತ್ ಶಕ್ತಿಗೆ ಒಳಗೊಂಡಿರುವ ಪದಾರ್ಥ ಏನಾದ್ರೂ ಇದ್ರೆ ಅಥವಾ ದ್ರವ್ಯ ಇದೆಯಾ, ಅದು ದ್ರವ್ಯನ ಅಥವಾ ಅದು ಒಂದು ಪ್ರಾಪರ್ಟಿ ಗುಣಲಕ್ಷಣನ ಅಥವಾ ಏನು ಅಂತ ಮುಂದೆ ನೋಡೋದಾದ್ರೆ, ಎಲ್ಲ ದ್ರವ್ಯಗೂ ತಾಪಮಾನ ಮತ್ತೆ ದ್ರವ್ಯರಾಶಿ, ವಾಲ್ಯೂಮ್ ಮತ್ತೆ ಬಣ್ಣ, ಅಥವಾ ಬಣ್ಣ ಇದ್ರೆ ಬಣ್ಣ, ಇಲ್ಲ ಅಂದ್ರೆ ಬಣ್ಣ ಇಲ್ಲದೆ ಇರೋ ಪ್ರಾಪರ್ಟಿನೂ ಇದೆ. ಬಟ್ ಅದೇ ತರ ವಿದ್ಯುತ್ ಆವೇಶ ಅಥವಾ ಒಂದು ದ್ರವ್ಯದ ಒಂದು ಗುಣ ಏನಿದೆ ಅದು ವಿದ್ಯುತ್ ಆವೇಶ ಅಂತ ಕೂಡ ಹೇಳ್ಬೋದು. ಈ ಒಂದು ವಿದ್ಯುತ್ ಆವೇಶ ಏನಿದೆ
ನಮ್ಮ ವಿದ್ಯುತ್ ಶಕ್ತಿಗೆ ಉಪಯೋಗ ಆಗುತ್ತೆ. ಹೇಗೆ ಅಂತ ಮುಂದೆ ನೋಡೋಣ. ಆ, ಇಲ್ಲಿ ಆ, ಒಂದು ಚಾರ್ಜ್ ಬಿಹೇವಿಯರ್ ಅಥವಾ ವಿದ್ಯುತ್ ಆವೇಶಗಳ ಒಂದು ವರ್ತನೆ ಹೇಗಿದೆ ಅಂತ ನೋಡೋಣ. ಆ, ಒಂದು ಆ, ಧನಾತ್ಮಕ ಆವೇಶ ನಮ್ಮ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ವಿದ್ಯುತ್ ಮಂಡಲನ ಏನ್ ಮಾಡುತ್ತೆ ಅಂತ ನೋಡೋದಾದ್ರೆ, ಅದು ಆ, ಋಣಾತ್ಮಕ ಧನಾತ್ಮಕ ಆವೇಶನ ಧನಾತ್ಮಕ ಆವೇಶ ಆ ಒಂದು ಆ, ವಿದ್ಯುತ್ ಮಂಡಲನ ಪುಷ್ ಮಾಡುತ್ತೆ ಅಥವಾ ತಳ್ಳುತ್ತೆ ಅಂತ ಹೇಳ್ಬೋದು. ಮತ್ತೆ ಋಣಾತ್ಮಕ ಆವೇಶ ಆ ಒಂದು ವಿದ್ಯುತ್ ಮಂಡಲನ ಏನ್ ಮಾಡುತ್ತೆ, ಅದು ಎಳೆಯುತ್ತೆ ಅಥವಾ ಪುಲ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಚಾರ್ಜ್ ಬಿಹೇವಿಯರ್ ಏನಾಗುತ್ತೆ, ಈ ಎರಡು ಚಾರ್ಜ್ ಅಥವಾ ವಿದ್ಯುತ್ ಆವೇಶ ಏನಿದೆ, ಈ ಒಂದು ಆ, ವಿದ್ಯುತ್ ಶಕ್ತಿಯನ್ನ ಹರಿಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಥವಾ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಮುಂದೆ ಒಂದು ಸರ್ಕಿಟ್ ಅಥವಾ ವಿದ್ಯುತ್ ಮಂಡಲದು ಆ, ಘಟಕಗಳು ಮತ್ತು ಅದರ ಚಿಹ್ನೆ ಹೆಂಗಿದೆ ಅಂತ ನೋಡೋಣ. ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಅಲ್ಲಿ ಎಲೆಕ್ಟ್ರಿಕ್ ಸೆಲ್ ಇದೆ ಅಥವಾ ವಿದ್ಯುತ್ ಕೋಶ, ಅದರದ್ದು ಸಿಂಬಲ್ ಇಲ್ಲಿ ತೋರಿಸಿರೋ ಹಾಗಿದೆ. ಮತ್ತೆ ಇನ್ನೊಂದು ಬಲ್ಬ್, ಅದ್ರದ್ದು ಸಿಂಬಲ್ ಕೂಡ ಇಲ್ಲಿ ತೋರಿಸೋ ರೀತಿಯಾಗಿದೆ. ಮತ್ತೆ ಕಾಪರ್ ವೈರ್ ಅಥವಾ ಯಾವುದೇ ಕನೆಕ್ಟಿಂಗ್ ವೈರ್ ಅಂತ ಕೂಡ ಹೇಳ್ಬೋದು, ಅದರ ಆ, ಚಿಹ್ನೆ ಕೂಡ ಹೀಗಿದೆ. ಮತ್ತೆ ಸ್ವಿಚ್ ಅಲ್ಲಿ ಎರಡು ರೀತಿಯಾದ ಚಿಹ್ನೆ ಇದೆ. ಒಂದು ತೆರೆದ ಸ್ವಿಚ್ ಮತ್ತೆ ಇನ್ನೊಂದು ಆ, ಮುಚ್ಚಿದ ಅಥವಾ ಆವೃತ್ತ ಸ್ವಿಚ್ ಅಂತ ಕೂಡ ಹೇಳ್ಬೋದು. ಸೊ ಈ ಎರಡು ಚಿಹ್ನೆ ಹೀಗಿದೆ. ಮುಂದೆ ಒಂದು ವಿದ್ಯುತ್ ಮಂಡಲವನ್ನ ಮಾಡಬೇಕಾದ್ರೆ ವಯರ್ ಅಥವಾ ತಂತಿ ಏನಿದೆ ಅದು ಮುಖ್ಯ ಆಗುತ್ತೆ. ಮತ್ತೆ ಇನ್ನೊಂದು ಕಾಂಪೊನೆಂಟ್ ಏನಿದೆ ಅದು ಬ್ಯಾಟ್ರಿ ಅಥವಾ ವಿದ್ಯುತ್ ಕೋಶ ಏನಿದೆ ಅದು ಮುಖ್ಯ. ಮತ್ತೆ ಆ ಒಂದು ವಿದ್ಯುತ್ ಕೋಶದಲ್ಲಿ ಧನಾಗ್ರ ಮತ್ತು ಋಣಾಗ್ರ ಇದೆ. ಆ ಒಂದು ರೀತಿಯಲ್ಲೇ ನಾವು ಆ ಒಂದು ತಂತಿಯನ್ನ ಕನೆಕ್ಟ್ ಮಾಡಬೇಕು. ಮತ್ತೆ ಆ, ಈ ಒಂದು ವಿದ್ಯುತ್ ಶಕ್ತಿ ಹರಿತಾ ಇದೆ ಅಂತ ನಾವು ಹೇಗ್ ನೋಡೋದಾದ್ರೆ, ಅದು ಆ ಒಂದು ಬಲ್ಬ್ ಅನ್ನ ನಾವು ಆ ಒಂದು ವಿದ್ಯುತ್ ಮಂಡಲದಲ್ಲಿ ಇರಿಸಬೇಕು. ಸೊ ಇಷ್ಟೇ ಆದ್ರೆ ಸಾಕಾಗಲ್ಲ. ಈ ಒಂದು ವಿದ್ಯುತ್ ಮಂಡಲ ಏನಿದೆ ಅದು ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಒಂದು ಎಲೆಕ್ಟ್ರಿಕ್ ಸ್ವಿಚ್ ಬೇಕು. ಸೊ ಈ ಒಂದು ಸರ್ಕಿಟ್ ಕಂಪ್ಲೀಟ್ ಆಗಿದೆ, ಆ ಒಂದು ಬಲ್ಬ್ ಉರಿತಾ ಇದೆ. ಇದು ಆ ಒಂದು ವಿದ್ಯುತ್ ಶಕ್ತಿ ಈ ಒಂದು ವಿದ್ಯುತ್ ಮಂಡಲದಲ್ಲಿಂದ ಹರಿತಾ ಇದೆ, ಅದಕ್ಕೆ ಆ ಒಂದು ಬಲ್ಬ್ ಉರಿತಾ ಇದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಹಾಗಿದ್ರೆ ಈ ಒಂದು ವಿದ್ಯುತ್ ಮಂಡಲದಲ್ಲಿ ಈ ಒಂದು ವಿದ್ಯುತ್ ಶಕ್ತಿ ಹೇಗೆ ಹರಿತಾ ಇದೆ ಅಂತ ನೋಡೋದಾದ್ರೆ, ವಿಭವಾಂತರ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಿದೆ ಈ ಒಂದು ವಿದ್ಯುತ್ ಶಕ್ತಿಯನ್ನು ಹರಿಯೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಯಾವುದೇ ಒಂದು ಪೈಪ್ ಅಲ್ಲಿ ನಾವು ಟ್ಯಾಪ್ ನ ತಿರುಗಿಸಿದ್ರೆ ಆ ತಕ್ಷಣವೇ ಹೇಗ್ ನೀರ್ ಬರುತ್ತೋ ಆ ತರಾನೇ ಒಂದು ಬ್ಯಾಟ್ರಿ ಅಥವಾ ಒಂದು ವಿದ್ಯುತ್ ಕೋಶವನ್ನು ನಾವು ಒಂದು ವಿದ್ಯುತ್ ಮಂಡಲದಲ್ಲಿ ಇರಿಸಿದಾಗಲೇ ಆ ಒಂದು ವಿದ್ಯುತ್ ಶಕ್ತಿ ಆ ಒಂದು ವಿದ್ಯುತ್ ಮಂಡಲದಲ್ಲಿ ಪೂರ್ತಿ ಹರಿಯುತ್ತೆ ಅಂತ ಹೇಳ್ಬೋದು. ಸೊ ಈ ಕಾರಣದಿಂದ ಬಲ್ಬ್ ತಕ್ಷಣವೇ ಉರಿಯುತ್ತೆ. ಸೊ ಮುಂದೆ ನೋಡೋದಾದ್ರೆ ಒಂದು ವಿಭವಾಂತರ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಸೂತ್ರ ನಾವು ನೋಡ್ಬೋದು. ವಿಭವಾಂತರ ಒಂದು ಆವೇಶ ಎಷ್ಟು ಕೆಲಸ ಮಾಡ್ತಿದೆ ಒಂದು ವಿದ್ಯುತ್ ಮಂಡಲದಲ್ಲಿ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಚಲಿಸುವಾಗ ಎಷ್ಟು ಕೆಲಸ ಮಾಡ್ತಿದೆ, ಆ ಒಂದು ಕೆಲಸ ಮತ್ತೆ ಆ ಒಂದು ಆವೇಶನ ನಾವು ಡಿವೈಡ್ ಮಾಡಿದ್ರೆ ನಮಗೆ ವಿಭವಾಂತರ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಸಿಗುತ್ತೆ. ಸೊ ಈ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಕರೆಂಟ್ ಆಗಿ ನಾವು ಹೇಗೆ ನೋಡೋದಾದ್ರೆ, ಇಲ್ಲಿ ಒಂದು ಸೂತ್ರ ಇದೆ. ಆ ಒಂದು ಸೂತ್ರದಲ್ಲಿ ವಿದ್ಯುತ್ ಪ್ರವಾಹನ ಐ ಅಂತ ನಾವು ಸೂಚಿಸ್ತೀವಿ, ಮತ್ತೆ ಆವೇಶ ಅಥವಾ ಚಾರ್ಜ್ ಅನ್ನ ನಾವು ಕ್ಯೂ ಅಂತ ಸೂಚಿಸ್ತೀವಿ, ಮತ್ತೆ ಸಮಯನ ನಾವು ಟೈಮ್ ಟಿ ಆಗಿ ಸೂಚಿಸ್ತೀವಿ. ಎಷ್ಟು ಆವೇಶಗಳು ಎಷ್ಟು ಸಮಯದಲ್ಲಿ ಒಂದು ಮಂಡಲದಲ್ಲಿ ಹರಿತಾ ಇದೆ, ಆ ಒಂದು ಈ ಒಂದು ಡಿವಿಷನ್ ಏನಿದೆ, ಈ ಒಂದು ಡಿವಿಷನ್ ಅನ್ನು ನಾವು ವಿದ್ಯುತ್ ಪ್ರವಾಹ ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಅಂತ ನಾವು ಹೇಳ್ತೀವಿ.
ಇಲ್ಲಿ ಆ, ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರದ್ದು ಡಿಫ್ರೆನ್ಸ್ ನೋಡೋದಾದ್ರೆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಅಥವಾ ನಾನು ಇವಾಗಲೇ ಹೇಳಿರೋ ಹಾಗೆ ಎಷ್ಟು ಆವೇಶಗಳು ಒಂದು ನಿಶ್ಚಿತ ಸಮಯದಲ್ಲಿ ಹರಿತಾ ಇದೆ ಅದನ್ನ ನಾವು ವಿದ್ಯುತ್ ಪ್ರವಾಹ ಅಂತೀವಿ. ಮತ್ತೆ ಆ ಒಂದು ಆವೇಶನ ಒಂದು ಋಣಾಗ್ರ ಆಗ್ಲಿ ಧನಾಗ್ರ ಆಗ್ಲಿ ಆ ಆ ಒಂದು ಅಗ್ರದಿಂದ ಇನ್ನೊಂದು ಅಗ್ರಕ್ಕೆ ಎಷ್ಟು ಕೆಲಸ ಅದು ಮಾಡ್ತಿದೆಯೋ ಆ ಒಂದು ಕೆಲಸನ ನಾವು ಆ, ವಿಭವಾಂತರ ಅಂತ ಹೇಳ್ತೀವಿ. ವಿದ್ಯುತ್ ಪ್ರವಾಹನ ನಾವು ಐ ಇಂದ ನಾವು ಸೂಚಿಸ್ತೀವಿ. ಯಾಕಂದ್ರೆ ಅದು ಆಂಪಿಯರ್ ಅಥವಾ ಆಂಡ್ರೆ ಮ್ಯಾರಿ ಆಂಪಿಯರ್ ಅಂತ ಒಂದು ವಿಜ್ಞಾನಿ ಇದನ್ನ ಆ, ಕಂಡಿಡಿದ್ರು. ಅದಕ್ಕೆ ನಾವು ಈ ಒಂದು ಸಿಂಬಲ್ ನ ನಾವು ಸೂಚಿಸ್ತೀವಿ. ಆದ್ರೆ ಆ ಸಿಂಬಲ್ ಐ ಇರೋದು ಆ ಕರೆಂಟಿಗಾಗಿ, ಮತ್ತೆ ಅದರ ಯೂನಿಟ್ ಏನಿದೆ ಆಂಪಿಯರ್ ಅಂತ ನಾವು ಹೇಳ್ತೀವಿ, ಅದರ ಯೂನಿಟ್ ಬಂದು ಆ ವಿಜ್ಞಾನಿದ ಹೆಸರಾಗಿದೆ. ಮತ್ತೆ ಇಲ್ಲಿ ವಿಭವಾಂತರ ಬಂದು ವಿ ಅಂತ ನಾವು ಸೂಚಿಸ್ತೀವಿ. ಆ, ಇದು ಒಂದು ಇದರ ಯೂನಿಟ್ ಕೂಡ ಒಂದು ವಿಜ್ಞಾನಿಯ ಹೆಸರಾಗಿದೆ, ಅಲೆಸ್ಯಾಂಡ್ರೋ ವೋಲ್ಟಾ. ಯಾಕಂದ್ರೆ ಅವರೇ ಈ ಒಂದು ವೋಲ್ಟೇಜ್ ನ ಡಿಸ್ಕವರ್ ಮಾಡಿದ್ರು. ಸೊ ನೀವು ಆಗ್ಲೇ ನೋಡಿದಿರಾ ವಿದ್ಯುತ್ ಪ್ರವಾಹದ್ದು ಸೂತ್ರ ನೋಡಿದಿರಾ, ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಮತ್ತೆ ವಿಭವಾಂತರದ್ದು ಸೂತ್ರ ಕೂಡ ಇಲ್ಲಿ ತೋರಿಸಿದೀವಿ, ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಸೊ ಮುಂದೆ ನೋಡೋದಾದ್ರೆ ಈ ಒಂದು ವಿದ್ಯುತ್ ಶಕ್ತಿ ಯಾವ ವಸ್ತುವಿನಿಂದ ಹರಿಯಬಹುದು ಅಂತ ನೋಡೋದಾದ್ರೆ ಎರಡು ರೀತಿಯಾದ ವಸ್ತು ನಮ್ಗೆ ಸಿಗುತ್ತೆ. ಒಂದು ವಾಹಕ ಮತ್ತು ಇನ್ನೊಂದು ಅವಾಹಕ. ಆ, ಇಲ್ಲಿ ಬಲಗಡೆ ನಾವು ನೋಡ್ತಿರೋದೆಲ್ಲ ವಾಹಕವಾಗಿದೆ, ಮತ್ತೆ ಎಡಗಡೆ ನಾವು ಏನ್ ನೋಡ್ತೀವಿ ಅದೆಲ್ಲ ಅವಾಹಕವಾಗಿದೆ. ಸೊ ನೀರು ನೀರು ನಾವು ಕಂಡಕ್ಟರ್ ಆಗಿ ಹೇಳ್ಬೋದಾ ಹೇಳಕ್ಕಾಗುತ್ತಾ ಅಂತ ನೋಡೋದಾದ್ರೆ ನಮ್ಮ ಟ್ಯಾಪ್ ನಲ್ಲಿ ಬರ್ತಿರೋ ನೀರನ್ನ ನಾವು ವಾಹಕ ಅಂತ ಹೇಳ್ಬೋದು. ಯಾಕಂದ್ರೆ ಅದರಲ್ಲಿ ಆ ಉಪ್ಪು ಅಥವಾ ಯಾವುದೇ ಒಂದು ಮೆಟಲ್ ಸಾಲ್ಟ್ ಮಿಕ್ಸ್ ಆಗಿರುತ್ತೆ. ಮತ್ತೆ ಇಲ್ಲಿ ಕಾಯಿನ್ ತೋರಿಸಿದೀವಿ, ಕಾಯಿನ್ ಮೆಟಲ್ ಆಗಿದೆ, ಅದಕ್ಕೆ ಅದು ಒಂದು ಉತ್- ಉತ್ತಮ ವಾಹಕ ಅಂತ ಹೇಳ್ಬೋದು. ಮತ್ತೆ ಕಾಪರ್ ತಂತಿ ಅಥವಾ ತಾಮ್ರ ತಂತಿ ಅಂತ ಏನ್ ಹೇಳ್ತೀವಿ ಅದನ್ನ ಆ, ನಾವು ಉತ್ತಮ ವಾಹಕ ಅಂತ ಹೇಳ್ಬೋದು. ಇಲ್ಲಿ ಮರದ ತುಂಡು, ರಬ್ಬರ್ ಮತ್ತೆ ಪ್ಲಾಸ್ಟಿಕ್ ಏನಿದೆ ಅದು ಅವಾಹಕವಾಗಿದೆ. ಆ, ಹೇಗೆ ಅದು ಅವಾಹಕ ಅಂತ ಮುಂದೆ ನೋಡೋಣ. ಮತ್ತೆ ಇಲ್ಲಿ ಒಂದು ಚಿಕ್ಕ ಚಟುವಟಿಕೆ ಇದೆ. ಆ, ಈ ಒಂದು ಚಟುವಟಿಕೆ ಮುಖಾಂತರ ನಾವು ಯಾವ ವಸ್ತು ಆ, ವಾಹಕ ಮತ್ತೆ ಯಾವುದು ಅವಾಹಕ ಅಂತ ನೋಡಬಹುದು. ಇಲ್ಲಿ ಹಲವಾರು ವಸ್ತುಗಳನ್ನ ನಾವು ಇಟ್ಟು ಒಂದು ಮಂಡಲದಲ್ಲಿ ಅದನ್ನ ಕನೆಕ್ಟ್ ಮಾಡಿ ಯಾವುದು ವಾಹಕವಾಗಿದೆ ಮತ್ತೆ ಯಾವುದು ಅವಾಹಕವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ತಾಮ್ರದ ತಂತಿ, ಮತ್ತೆ ಪೆನ್ಸಿಲ್ ಲೆಡ್, ರಬ್ಬರ್ ಬ್ಯಾಂಡ್, ಐಸ್ ಕ್ರೀಮ್ ಸ್ಟಿಕ್, ಮತ್ತೆ ಒಂದು ಪ್ಲಾಸ್ಟಿಕ್ ಪೆನ್ಸಿಲ್, ಆ ಒಂದು ಚಿನ್ನದ ಉಂಗುರ, ಮತ್ತೆ ಎಲ್ ಇ ಡಿ ಸ್ಟ್ರಿಪ್, ಮತ್ತೆ ಬ್ಯಾಟ್ರಿನ ತಗೊಂಡಿದೀವಿ. ಮತ್ತೆ ಒಂದು ಸ್ವಲ್ಪ ಕನೆಕ್ಟಿಂಗ್ ವೈರ್ ಕೂಡ ಬೇಕು. ಮತ್ತೆ ಆ ಕಂಡಕ್ಟರ್ ಆಗಿ ಉಪ್ಪು ದ್ರಾವಣನ ತಗೊಂಡಿದೀವಿ. ಸೊ ಈ ಒಂದು ಮೆಟೀರಿಯಲ್ ನ ತಗೊಂಡು ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ನ ಮಾಡಿ ಆ ಒಂದು ಸ್ವಿಚ್ ಆಗಿ ನಾವು ಈ ಮೆಟೀರಿಯಲ್ಸ್ ಅನ್ನ ಬಳಸಬಹುದು. ಆ ಸ್ವಿಚ್ ಆಗಿ ಬಳಸಿದಾಗ ಯಾವಾಗ ಆ ಆ ಒಂದು ಎಲ್ ಇ ಡಿ ಬಲ್ಬ್ ಉರಿಯುತ್ತೋ ಆ ಒಂದು ಮೆಟೀರಿಯಲ್ ನ ನಾವು ವಾಹಕ ಮತ್ತು ಅವಾಹಕ ಅಂತ ಹೇಳ್ಬೋದು. ಸೊ ಮುಂದೆ ನೋಡೋದಾದ್ರೆ ಇಲ್ಲಿ ಕಂಡಕ್ಟರ್ಸ್ ಮತ್ತೆ ಇನ್ಸುಲೇಟರ್ದು ಒಂದು ಆರೋ ಹಾಕಿ ನಾವು ರೆಪ್ರೆಸೆಂಟ್ ಮಾಡಿದೀವಿ. ಲೆಫ್ಟ್ ಸೈಡ್ ಆರೋ ಅಲ್ಲಿ ಪ್ಲಾಸ್ಟಿಕ್ ಇದೆ, ಮತ್ತೆ ರೈಟ್ ಸೈಡ್ ಆಫ್ ದಿ ಆರೋ ಅಲ್ಲಿ ಚಿನ್ನ ಇದೆ. ಸೊ ಮಧ್ಯದಲ್ಲಿ ನಾವು ಆ ಒಂದು ಗ್ರೇಡಿಯಂಟ್ ಅನ್ನ ನಾವು ಹೇಳಿದೀವಿ. ಸೊ ಪ್ಲಾಸ್ಟಿಕ್ ಬಂದು ಉತ್ತಮ ಅವಾಹಕವಾಗಿದೆ, ಮರನೂ ಅಷ್ಟೇ. ಮತ್ತೆ ಸಿಲಿಕಾನ್ ನಾವು ಏನ್ ಹೇಳ್ತೀವಿ ಅದು ಸೆಮಿ ಕಂಡಕ್ಟರ್ ಆಗಿದೆ, ಅರೆವಾಹಕ ಅಂತ ಹೇಳ್ಬೋದು. ಮತ್ತೆ ತಾಮ್ರ ಉತ್ತಮ ವಾಹಕವಾಗಿದೆ, ಮತ್ತೆ ಬೆಳ್ಳಿ ಕೂಡ ಉತ್ತಮ ವಾಹಕವಾಗಿದೆ. ಚಿನ್ನ ಅತ್ಯುತ್ತಮ ವಾಹಕ ಅಂತ ಹೇಳ್ಬೋದು. ಮತ್ತೆ ಹಿಂದಿನ ಚಟುವಟಿಕೆಯಲ್ಲಿ ಕೂಡ ಅದು ನೀವು ನೋಡಿದ್ರೆ ಅದು ನಿಮ್ಗೆ ತಿಳಿಯುತ್ತೆ. ಯಾಕಂದ್ರೆ ಚಿನ್ನದ ಉಂಗುರ ಹಾಕಿದಾಗ ಆ ಒಂದು ಎಲ್ ಇ ಡಿ ಬಲ್ಬ್ ಜಾಸ್ತಿ ಬೆಳಕು ರಿಲೀಸ್ ಮಾಡೋದು ನಾವು ನೋಡ್ತೀವಿ. ಸೊ ಮುಂದೆ ಒಂದು ಚಾಟ್ ಬಾಕ್ಸ್ ಪ್ರಶ್ನೆ ಇದೆ.
ಪ್ರಶ್ನೆ ಹೀಗಿದೆ: ವಾಹಕಗಳಲ್ಲಿ ವಿದ್ಯುತ್ ಹರಿಯಲು ಮತ್ತು ಅವಾಹಕಗಳಲ್ಲಿ ವಿದ್ಯುತ್ ಹರಿಯದಿರಲು ಕಾರಣವೇನು? ಸೊ ವೈ ಡು ಕಂಡಕ್ಟರ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂಡ್ ಇನ್ಸುಲೇಟರ್ಸ್ ಡು ನಾಟ್? ಈ ಒಂದು ಪ್ರಶ್ನೆಗೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಉತ್ತರಿಸುವ ಬೇಕಾಗಿ ವಿನಂತಿ. ಆ, ಪ್ರಶ್ನೆ ಹೀಗಿದೆ: ವಾಹಕಗಳಲ್ಲಿ ವಿದ್ಯುತ್ ಹರಿಯಲು ಮತ್ತು ಅವಾಹಕಗಳಲ್ಲಿ ವಿದ್ಯುತ್ ಹರಿಯದಿರಲು ಕಾರಣವೇನು? ಸೊ ಇದು ಒಂದು ಚಾಟ್ ಬಾಕ್ಸ್ ಪ್ರಶ್ನೆ ಆಗಿದೆ. ಈ ಒಂದು ಪ್ರಶ್ನೆಗೆ ಚಾಟ್ ಬಾಕ್ಸ್ ಅಲ್ಲಿ ಶಿಕ್ಷಕರು ಉತ್ತರಿಸಬೇಕಾಗಿ ವಿನಂತಿ. ಹಾ, ಚೈತ್ರಶ್ರೀ ಮ್ಯಾಮ್ ಹೇಳಿದ್ದಾರೆ, ಕಂಡಕ್ಟರ್ಸ್ ಹ್ಯಾವ್ ಫ್ರೀ ಎಲೆಕ್ಟ್ರಾನ್ಸ್, ದಟ್ಸ್ ವೈ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಅಂತ. ಕರೆಕ್ಟ್ ಆನ್ಸರ್ ಮ್ಯಾಮ್, ಥ್ಯಾಂಕ್ ಯು ಫಾರ್ ಆನ್ಸರಿಂಗ್. ಮ್ಯಾಮ್ ಹೇಳಿದ ಹಾಗೆ ಒಂದು ಕಂಡಕ್ಟರ್ ಅಥವಾ ಒಂದು ಮೆಟಲ್ ನ ತಗೊಂಡ್ರೆ ಅದರಲ್ಲಿ ವ್ಯಾಲೆನ್ಸ್ ಶೆಲ್ ಇದೆ. ಆ ವ್ಯಾಲೆನ್ಸ್ ಶೆಲ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಮಾತ್ರ ಇರುತ್ತೆ. ಆ ಒಂದು ಎಲೆಕ್ಟ್ರಾನ್ ನ ನಾವು ಫ್ರೀಲಿ ಮೂವಬಲ್ ಎಲೆಕ್ಟ್ರಾನ್ ಅಥವಾ ಮುಕ್ತವಾಗಿ ಚಲಿಸಬಹುದಾದ ಒಂದು ಎಲೆಕ್ಟ್ರಾನ್ ಅಂತ ನಾವು ಹೇಳ್ಬೋದು. ಇದು ಒಂದು ಕಾಪರ್ ಅಥವಾ ತಾಮ್ರದ ಅಟಾಮಿಕ್ ರೆಪ್ರೆಸೆಂಟೇಷನ್ ಆಗಿದೆ. ಮತ್ತೆ ಮುಂದೆ ಚಿನ್ನವನ್ನ ನೋಡೋಣ. ಚಿನ್ನದ ರೆಪ್ರೆಸೆಂಟೇಷನ್ ಹೀಗಿದೆ. ಈ ಒಂದು ಎರಡು ಮೆಟಲ್ ಅಲ್ಲಿ ಅಥವಾ ಎರಡು ಎಲಿಮೆಂಟ್ ಅಲ್ಲಿ ನಾವು ನೋಡಬಹುದು ಅದರದ್ದು ವ್ಯಾಲೆನ್ಸ್ ಶೆಲ್ ಅಥವಾ ಲಾಸ್ಟ್ ಶೆಲ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಮಾತ್ರ ಇದೆ. ಆ ಒಂದು ಎಲೆಕ್ಟ್ರಾನ್ ನ ನಾವು ಫ್ರೀಲಿ ಮೂವಬಲ್ ಎಲೆಕ್ಟ್ರಾನ್ ಅಂತ ಹೇಳ್ಬೋದು. ಈ ಫ್ರೀಲಿ ಮೂವಬಲ್ ಎಲೆಕ್ಟ್ರಾನ್ ಅಥವಾ ಮುಕ್ತವಾಗಿ ಚಲಿಸಬಹುದಾದ ಎಲೆಕ್ಟ್ರಾನ್ ಏನಿದೆ, ಈ ಒಂದು ಮೆಟಲ್, ಈ ಒಂದು ಲೋಹದ ಬಲ್ಕ್ ಅಥವಾ ನಾವು ಒಂದು ಲೋಹನ ತಗೊಂಡ್ರೆ ಅದರ ಒಳಗಡೆ ಇರುವ ಅಣುಗಳೇನಿದೆ ಆ ಅಣುಗಳ ಮೂಲಕ ಚಲಿಸಬಹುದು. ಸೊ ಅದಕ್ಕಾಗಿ ನಾವು ಇದನ್ನ ಮುಕ್ತವಾಗಿ ಚಲಿಸಬಹುದಾದ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಈ ಒಂದು ಎಲೆಕ್ಟ್ರಾನ್ ಇಂದ ನಮ್ಗೆ ಶಾಕ್ ಬರುತ್ತಾ ಅಥವಾ ಈ ಒಂದು ಎಲೆಕ್ಟ್ರಾನ್ ಇಂದ ನಮ್ಗೆ ಆವೇಶ ನಮ್ಮಿಂದ ಹರಿಯುತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದು ಈ ಒಂದು ಪೋಲ್ ಕ್ವೆಶನ್ ಇದೆ. ಸೊ ಪರಮಾಣುವಿನಲ್ಲಿ ಪ್ರೋಟಾನ್ಗಳು ಮತ್ತು ಎಲೆಕ್ಟ್ರಾನ್ಗಳಿವೆ. ಎಲೆಕ್ಟ್ರಾನ್ಗಳು ಋಣಾತ್ಮಕ ಆವೇಶವನ್ನು ಮತ್ತು ಪ್ರೋಟಾನ್ಗಳು ಧನಾತ್ಮಕ ಆವೇಶವನ್ನು ಹೊಂದಿದೆ. ಆದರೆ ಒಂದು ಪರಮಾಣುವು ಏಕೆ ಯಾವುದೇ ಆವೇಶವನ್ನು ಹೊಂದಿರುವುದಿಲ್ಲ? ಸೊ ಆಟಮ್ಸ್ ಅಥವಾ ಅಣು ಅಥವಾ ಪರಮಾಣು ಏನಿದೆ ಅದಕ್ಕೆ ಯಾವುದೇ ಆವೇಶ ಇಲ್ಲ ಅಂತ ನಮ್ಗೆ ಗೊತ್ತಿದೆ. ಸೊ ಈ ಒಂದು ಕ್ವೆಶನ್ಗೆ ನಾವು ಪೋಲ್ ವಿಂಡೋದಲ್ಲಿ ಉತ್ತರಿಸಬೇಕು. ಸೊ ಪೋಲ್ ಇವಾಗ ಲಾಂಚ್ ಮಾಡ್ತೀವಿ. ಸೊ ಈ ಒಂದು ಪೋಲ್ ಕ್ವೆಶನ್ಗೆ ಆಪ್ಷನ್ಸ್ ಹೀಗಿದೆ: ಪ್ರೋಟಾನ್ಗಳ ಸಂಖ್ಯೆ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ ಒಂದಾಗಿದೆ, ಹಾಗಾಗಿ ಪರಮಾಣು ಯಾವುದೇ ಆವೇಶವನ್ನು ಹೊಂದಿರುವುದಿಲ್ಲ ಅಂತ ಇದೆ. ಆಪ್ಷನ್ ಬಿ, ಯಾವುದೇ ಆವೇಶವಿಲ್ಲ, ಏಕೆಂದರೆ ನ್ಯೂಟ್ರಾನ್ಗಳು ಪ್ರೋಟಾನ್ಗಳು ಮತ್ತು ಎಲೆಕ್ಟ್ರಾನ್ಗಳ ಆವೇಶಗಳನ್ನು ಸಮತೋಲನಗೊಳಿಸುತ್ತವೆ ಅಂತ ಇದೆ. ಮೂರನೇ ಆಪ್ಷನ್, ಪರಮಾಣುಗಳು ಯಾವಾಗಲೂ ನಿವ್ವಳ ಆವೇಶವನ್ನು ಹೊಂದಿರುತ್ತವೆ, ಇದು ಪರಮಾಣುವಿನ ಶಕ್ತಿಯ ಮಟ್ಟವನ್ನು ಅವಲಂಬಿಸಿರುತ್ತವೆ ಅಂತ ಇದೆ. ಆಪ್ಷನ್ ಡಿ, ಪರಮಾಣುಗಳು ತಕ್ಷಣವೇ ಅಣುಗಳು ಮತ್ತು ಸಂಯುಕ್ತಗಳನ್ನು ರೂಪಿಸುವುದರಿಂದ ಪರಮಾಣುಗಳಿಗೆ ಯಾವುದೇ ನಿವ್ವಳ ಆವೇಶವಿಲ್ಲ ಅಂತ ಇದೆ. ಸೊ ನಿಮ್ಗೆ ಯಾವುದು ಸರಿ ಅನ್ಸ್ತಿದೆಯೋ ಅದನ್ನ ಆನ್ಸರ್ ಮಾಡಬೇಕಾಗಿ ವಿನಂತಿ. ಪೋಲ್ ವಿಂಡೋ ಕ್ಲೋಸ್ ಮಾಡಿದೀವಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ಯಾಕಂದ್ರೆ ಪ್ರೋಟಾನ್ಗಳ ಸಂಖ್ಯೆ ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಸಮವಾಗಿದೆ, ಹಾಗಾಗಿ ಈ ಒಂದು ಪರಮಾಣುವು ಯಾವುದೇ ಆವೇಶವನ್ನು ಹೊಂದಿರುವುದಿಲ್ಲ. ಯಾಕಂದ್ರೆ ಪ್ರೋಟಾನ್ಗಳು ಧನಾತ್ಮಕ ಆವೇಶವನ್ನು ಹೊಂದಿರುತ್ತೆ ಮತ್ತೆ ಎಲೆಕ್ಟ್ರಾನ್ಗಳು ಋಣಾತ್ಮಕ ಆವೇಶವನ್ನು ಹೊಂದಿರುತ್ತೆ. ಸೊ ಈ ಒಂದು ಎರಡು ಪ್ರೋಟಾನ್ ಮತ್ತೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಒಂದಾಗಿದ್ರೆ ಆ ಒಂದು ಚಾರ್ಜ್ ಬ್ಯಾಲೆನ್ಸ್ ಆಗುತ್ತೆ ಮತ್ತೆ ಆ ಒಂದು ಪರಮಾಣು ಯಾವುದೇ ಆವೇಶವನ್ನು ಹೊಂದಿರುವುದಿಲ್ಲ. ಸೊ ನ್ಯೂಟ್ರಾನ್ಗಳಲ್ಲಿ ಏನಾಗುತ್ತೆ, ನ್ಯೂಟ್ರಾನ್ಗಳಲ್ಲಿ ಯಾವುದೇ ಆವೇಶ ಹೊಂದಿರಲ್ಲ. ಸೊ ಹಾಗಾಗಿ ಅದು ಆವೇಶನ
ಕಾಂಟ್ರಿಬ್ಯೂಟ್ ಮಾಡಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗಿರುತ್ತೆ. ಸೊ ಮುಂದೆ ಕಂಡಕ್ಟರ್ಸ್ ಯಾಕೆ ಕಂಡಕ್ಟ್ ಮಾಡುತ್ತೆ ಮತ್ತೆ ಇನ್ಸುಲೇಟರ್ಸ್ ಯಾಕೆ ಕಂಡಕ್ಟ್ ಮಾಡಲ್ಲ ಅಂತ ಒಂದು ಅನಿಮೇಷನ್ ರೂಪದಲ್ಲಿ ನೋಡೋಣ. ಇಲ್ಲಿ ಒಂದು ಧನಾತ್ಮಕ ಆವೇಶ ಹೆಚ್ಚಿರುವ ಒಂದು ವಸ್ತು ಇದೆ. ಆ ಒಂದು ವಸ್ತುವನ್ನ ನಾವು ವಾಹಕ ಮತ್ತು ಅವಾಹಕದ ಹತ್ರ ತಗೊಂಡು ಹೋದ್ರೆ ಇಲ್ಲಿ ನೋಡ್ತಿರೋ ಹಾಗೆ ವಾಹಕದ ಎಲೆಕ್ಟ್ರಾನ್ಗಳು ಆ ಒಂದು ಧನಾತ್ಮಕ ಆವೇಶ ಹೆಚ್ಚಿರುವ ವಸ್ತುವಿಗೆ ಆಕರ್ಷಿಸುತ್ತದೆ. ಮತ್ತೆ ಇಲ್ಲಿ ಆ ಒಂದು ಎಲೆಕ್ಟ್ರಾನ್ಗಳು ಪೂರ್ತಿಯಾಗಿ ಆ ಒಂದು ದಿಕ್ಕಿಗೆ ಚಲಿಸ್ತಾ ಇರೋದು ನಾವು ನೋಡ್ಬೋದು. ಆದ್ರೆ ನೀವು ಅವಾಹಕದಲ್ಲಿ ನೋಡ್ತಿರೋ ಹಾಗೆ ಆ ಒಂದು ಎಲೆಕ್ಟ್ರಾನ್ ಆ ಒಂದು ಪರಮಾಣುವಿನ ಆ ಒಂದು ಬ್ಯಾಲೆನ್ಸ್ ಶೆಲ್ ಏನಿದೆ ಅದರಿಂದ ಬಿಟ್ಟು ಬರ್ತಾ ಇಲ್ಲ. ಸೊ ಹಾಗಾಗಿ ವಾಹಕ ಮತ್ತು ಅವಾಹಕದಲ್ಲಿ ಈ ಒಂದು ವ್ಯತ್ಯಾಸ ಇದೆ. ಮತ್ತೆ ಇನ್ನೊಂದು ಏನ್ ಹೇಳ್ಬೋದು ಅಂದ್ರೆ ನಮ್ಮ ವಾಹಕದಲ್ಲಿರುವ ಎಲೆಕ್ಟ್ರಾನ್ಗಳು ಆ ಒಂದು ನೆಗೆಟಿವ್ ಚಾರ್ಜ್ ಏನಿದೆ ಅದು ಪಾಸಿಟಿವ್ ಚಾರ್ಜ್ಗೆ ಅಟ್ರಾಕ್ಟ್ ಆಗ್ತಿದೆ ಅಂತ ಕೂಡ ಇಲ್ಲಿ ಹೇಳ್ಬೋದು. ಸೊ ಮುಂದೆ ನೋಡೋದಾದ್ರೆ ಋಣಾತ್ಮಕ ಆವೇಶ ಹೆಚ್ಚಿರುವ ಒಂದು ವಸ್ತುವನ್ನ ನಾವು ಈ ಒಂದು ವಾಹಕ ಮತ್ತು ಅವಾಹಕದ ಹತ್ರ ತಗೊಂಡು ಹೋದ್ರೆ ಈ ಎಲೆಕ್ಟ್ರಾನ್ ರಿಪಲ್ಷನ್ ಅಥವಾ ನೆಗೆಟಿವ್ ಚಾರ್ಜ್ ರಿಪಲ್ಷನ್ ನಾವು ಇಲ್ಲಿ ನೋಡ್ಬೋದು. ಅದೇ ರೀತಿಯಲ್ಲಿ ಅವಾಹಕದಲ್ಲೂ ಕೂಡ ರಿಪಲ್ಷನ್ ಆಗ್ತಿದೆ. ಆದ್ರೆ ಆ ಎಲೆಕ್ಟ್ರಾನ್ಸ್ ಏನಿದೆ ಆ ಒಂದು ಪರಮಾಣುವಿನ ಸುತ್ತ ಆ ಒಂದು ಸುತ್ತುತ್ತಾ ಇದೆ, ಆದ್ರೆ ಒಂದು ಎಸಿಮೆಟ್ರಿಕ್ ಆಗಿ ಸುತ್ತುತ್ತಾ ಇದೆ ಅಂತ ಹೇಳ್ಬೋದು. ಸೊ ಈಗ ವಾಹಕದಲ್ಲಿ ವಿದ್ಯುತ್ ಆವೇಶ ಇದೆ ಅಂತ ನಾವು ಇಲ್ಲಿ ಹೇಳಿದ್ದೀವಿ. ಮತ್ತೆ ವಿದ್ಯುತ್ ಕೋಶದಲ್ಲಿ ಶಕ್ತಿ ಇದೆ ಅಂತ ನಾವು ಹೇಳಿದ್ದೀವಿ. ಈ ಒಂದು ಶಕ್ತಿ ಮತ್ತೆ ವಿದ್ಯುತ್ ಆವೇಶ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನಾವಿಲ್ಲಿ ನೋಡೋಣ. ಸೊ ಇಲ್ಲಿ ಒಂದು ವಿದ್ಯುತ್ ಕೋಶ ಮಂಡಲದಲ್ಲಿ ಇಟ್ಟಿದಾಗ್ಲೇ ಏನಾಗುತ್ತೆ, ಧನಾಗ್ರ ಕಡೆ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಅಕ್ಯುಮುಲೇಟ್ ಆಗುತ್ತೆ ಆ ಒಂದು ಮಂಡಲದ ಸೈಡ್ ಅಲ್ಲಿ. ಮತ್ತೆ ಋಣಾಗ್ರ ಕಡೆ ನೆಗೆಟಿವ್ ಚಾರ್ಜ್ ಅಕ್ಯುಮುಲೇಟ್ ಆಗುತ್ತೆ. ಇದು ಆ ಒಂದು ವಿದ್ಯುತ್ ಶಕ್ತಿಯನ್ನ ಹರಿಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಈ ಒಂದು ಪಾಸಿಟಿವ್ ಚಾರ್ಜ್ ಮತ್ತೆ ನೆಗೆಟಿವ್ ಚಾರ್ಜ್ ಹೇಗೆ ಆ ಒಂದು ತಂತಿಯ ಸರ್ಫೇಸ್ ಅಲ್ಲಿ ಬರುತ್ತೆ ಅಂತ ಮುಂದೆ ನೋಡೋಣ. ಪಾಸಿಟಿವ್ ಕಡೆ ಅಥವಾ ಒಂದು ಧನಾಗ್ರ ಕಡೆ ಇರೋ ಆ ಒಂದು ಧನಾವೇಶ ಹೇಗ್ ಬರುತ್ತೆ ಅಂತ ನೋಡೋದಾದ್ರೆ ಈ ಒಂದು ಕಂಡಕ್ಟರ್ ಅಥವಾ ವಾಹಕದಲ್ಲಿರುವ ಎಲೆಕ್ಟ್ರಾನ್ಗಳು ಒಂದ್ ಸ್ವಲ್ಪ ಪಾಸಿಟಿವ್ ಕಡೆಗೆ ಚಲಿಸ್ತಾ ಇರೋದನ್ನ ನಾವು ಇಲ್ಲಿ ನೋಡ್ಬೋದು. ಆ ಒಂದು ಚಲಿಸುವ ಆ ಒಂದು ಮೋಷನ್ ಏನಿದೆ ಆ ಒಂದು ಮೋಷನ್ ಈ ಒಂದು ಧನಾವೇಶನ ಆ ಒಂದು ವಾಹಕದ ಸರ್ಫೇಸ್ ಅಲ್ಲಿ ಅಕ್ಯುಮುಲೇಟ್ ಮಾಡುತ್ತೆ. ಮತ್ತೆ ಮುಂದೆ ಈ ಒಂದು ಋಣಾತ್ಮಕ ಕಡೆ ಅಥವಾ ಋಣಾಗ್ರ ಕಡೆ ಏನಾಗುತ್ತೆ, ಆ ಒಂದು ಎಲೆಕ್ಟ್ರಾನ್ಗಳು ಆ ಒಂದು ಲೋಹ ಅಥವಾ ವಾಹಕದ ಸರ್ಫೇಸ್ ಇಂದ ಸೆಂಟರಿಗೆ ರಿಪಲ್ ಆಗೋದು ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಏನಾಗುತ್ತೆ, ಧನಾತ್ಮಕ ಕಡೆ ಧನಾವೇಶವನ್ನ ಅಕ್ಯುಮುಲೇಟ್ ಆಗುತ್ತೆ, ಮತ್ತೆ ಋಣಾಗ್ರ ಕಡೆ ಋಣಾವೇಶ ಅಕ್ಯುಮುಲೇಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಮಂಡಲದಲ್ಲಿ ಚಾರ್ಜ್ ಅಥವಾ ಆವೇಶಗಳು ಏನಿದೆ ಅದು ಹರಿಯಕ್ಕೆ ಶುರುವಾಗುತ್ತೆ. ಸೊ ಈ ಒಂದು ಹರಿವನ್ನ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಸಿಟಿ ಅಲ್ಲ, ಎಲೆಕ್ಟ್ರಿಕ್ ಕರೆಂಟ್. ಸೊ ಎಲೆಕ್ಟ್ರಿಸಿಟಿ ಬಂದು ಶಕ್ತಿ ಆಗಿದೆ, ಮತ್ತೆ ಎಲೆಕ್ಟ್ರಿಕ್ ಕರೆಂಟ್ ಬಂದು ಎಲೆಕ್ಟ್ರಿಕ್ ಆವೇಶಗಳು ಅಥವಾ ಯಾವುದೇ ಒಂದು ಚಾರ್ಜ್ ಇದೆಯೋ ಅದನ್ನ ಹರಿಯೋದು ಅಂತ ಏನ್ ಹೇಳ್ತೀವಿ ಅದು ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಮುಂದೆ ನೋಡೋದಾದ್ರೆ ಎಲೆಕ್ಟ್ರಾನ್ಗಳು ಅಥವಾ ನೆಗೆಟಿವ್ ಚಾರ್ಜ್ ಏನಿದೆ ಅಥವಾ ಋಣಾವೇಶ ಏನಿದೆ ಆ ಒಂದು ಹರಿವು ನಮ್ಮ ಕನ್ವೆನ್ಷನಲ್ ಕರೆಂಟ್ ಏನಿದೆ ಅದರದ್ದು ಆಪೋಸಿಟ್ ಡೈರೆಕ್ಷನ್, ವಿರುದ್ಧ ದಿಕ್ಕಿನಲ್ಲಿ ಅದು ಚಲಿಸುತ್ತೆ ಅಂತ ನಾವು ಹೇಳ್ಬೋದು. ಈಗ ಮುಂದೆ ಬ್ಯಾಟ್ರಿ ಹೇಗೆ ಕೆಲಸ ಮಾಡುತ್ತೆ ಅಥವಾ ಬ್ಯಾಟ್ರಿ ಏನ್ ಮಾಡುತ್ತೆ ಅಂತ ನಾವು ನೋಡೋಣ.
ಸೊ ಬ್ಯಾಟರಿಯಲ್ಲಿ ರಿಯಾಕ್ಟಿವ್ ಕೆಮಿಕಲ್ಸ್ ಅಥವಾ ಪ್ರತಿಕ್ರಿಯಾತ್ಮಕ ರಾಸಾಯನಿಕಗಳು ರಿಯಾಕ್ಟ್ ಆಗಿ ಉತ್ಪನ್ನ ರಾಸಾಯನಿಕಗಳು ಮತ್ತು ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ಸೊ ಈ ಒಂದು ಶಕ್ತಿ ನಾವು ಆ ಒಂದು ವಿದ್ಯುತ್ ಕೋಶದಲ್ಲಿ ನಾವು ಅದನ್ನ ಬಳಸ್ತೀವಿ, ಆ ಒಂದು ಶಕ್ತಿಯನ್ನ ನಾವು ಬಳಸ್ತೀವಿ. ಅದು ಹೇಗೆ ಅಂತ ಮುಂದೆ ನೋಡೋಣ. ಒಂದು ಬ್ಯಾಟ್ರಿ ತಗೊಂಡ್ರೆ ಅದಕ್ಕೆ ಧನಾಗ್ರ ಇದೆ ಅಥವಾ ಪಾಸಿಟಿವ್ ಕೆಮಿಕಲ್ ಪಾಸಿಟಿವ್ ಸೈಡ್ ಇದೆ, ಮತ್ತೆ ಋಣಾಗ್ರ ಇದೆ ಅಥವಾ ನೆಗೆಟಿವ್ ಸೈಡ್ ಅಥವಾ ಆನೋಡ್ ಅಂತ ಹೇಳ್ಬೋದು. ಸೊ ಇದರ ಮಧ್ಯ ಏನಿದೆ, ಇದರ ಮಧ್ಯ ಒಂದು ಎಲೆಕ್ಟ್ರೋಲೈಟ್ ಇದೆ. ಸೊ ಇಲ್ಲಿ ಒಂದು ಜಿಂಕ್ ಮ್ಯಾಂಗನೀಸ್ ಬ್ಯಾಟರಿಯನ್ನ ನಾವು ಎಕ್ಸಾಂಪಲ್ ಆಗಿ ತಗೊಂಡಿದೀವಿ. ಸೊ ನೆಗೆಟಿವ್ ಕಡೆ ಜಿಂಕ್ ಮೆಟಲ್ ಇದೆ, ಜಿಂಕ್ ನ ಲೋಹದ ಪುಡಿ ಆಗ್ಲಿ ಪೇಸ್ಟ್ ಆಗ್ಲಿ ಅದು ಆ ಒಂದು ಋಣಾಗ್ರ ಕಡೆ ನಾವು ಆ ಒಂದು ಸೆಲ್ ಅಲ್ಲಿ ಹಾಕಿದೀವಿ ಅಂತ ಹೇಳ್ಬೋದು. ಮತ್ತೆ ಪಾಸಿಟಿವ್ ಕಡೆ ಮ್ಯಾಂಗನೀಸ್ ಡೈಆಕ್ಸೈಡ್ ಅಂತ ಒಂದು ಪಾಸಿಟಿವ್ ಚಾರ್ಜ್ ಬಿಡುಗಡೆ ಆಗುವ ಒಂದು ಕಾಂಪೌಂಡ್ ಅನ್ನು ನಾವು ಅಲ್ಲಿ ಪೇಸ್ಟ್ ಆಗಿ ನಾವು ಅಲ್ಲಿ ಹಾಕ್ತಿವಿ. ಮತ್ತೆ ಎಲೆಕ್ಟ್ರೋಲೈಟ್ ಇಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನು ನಾವು ಯೂಸ್ ಮಾಡ್ತೀವಿ. ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಮುಂದೆ ನೋಡೋಣ. ಮೊದಲು ಧನಾಗ್ರ ಕಡೆ ಏನಾಗುತ್ತೆ ಅಂತ ನೋಡೋಣ. ಧನಾಗ್ರ ಕಡೆ ನಾನು ಇವಾಗಲೇ ಹೇಳಿದೆ ಮ್ಯಾಂಗನೀಸ್ ಡೈಆಕ್ಸೈಡ್ ಇದೆ. ಸೊ ಈ ಎರಡು ಮ್ಯಾಂಗನೀಸ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಅದು ರಿಯಾಕ್ಟ್ ಆಗಿ ಎಲೆಕ್ಟ್ರಾನ್ಸ್ ನ ಬಿಡುಗಡೆ ಮಾಡುತ್ತೆ. ಆ ಒಂದು ಮೆಟಲ್ಸ್ ನ ಆ ಒಂದು ಎಲೆಕ್ಟ್ರಾನ್ ಏನಾಗುತ್ತೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಲ್ಲಿರುವ ನೀರು ಏನಿದೆ ನೀರಿಗೆ ರಿಯಾಕ್ಟ್ ಆಗಿ ಅದು ಹೈಡ್ರಾಕ್ಸಿಲ್ ಅಯಾನ್ ರಿಲೀಸ್ ಮಾಡುತ್ತೆ. ಸೊ ಈ ಒಂದು ಹೈಡ್ರಾಕ್ಸಿಲ್ ಅಯಾನ್ ಏನ್ ಮಾಡುತ್ತೆ, ಆ ಒಂದು ಹೈಡ್ರಾಕ್ಸಿಲ್ ಅಯಾನ್ ಆಪೋಸಿಟ್ ಸೈಡ್ ಹೋಗಿ ಜಿಂಕ್ ಜೊತೆ ರಿಯಾಕ್ಟ್ ಆಗುತ್ತೆ. ಆ ಒಂದು ಜಿಂಕ್ ಜೊತೆ ರಿಯಾಕ್ಟ್ ಆದಾಗ ಜಿಂಕ್ ಆಕ್ಸೈಡ್ ಉತ್ಪತ್ತಿ ಆಗುತ್ತೆ. ಈ ಒಂದು ಜಿಂಕ್ ಆಕ್ಸೈಡ್ ಉತ್ಪತ್ತಿ ಆದಾಗ 2 ಎಲೆಕ್ಟ್ರಾನ್ ಬಿಡುಗಡೆ ಆಗುತ್ತೆ. ನಾವು ಈ ಒಂದು ರಿಯಾಕ್ಷನ್ ಏನಿದೆ, ಕೆಮಿಕಲ್ ರಿಯಾಕ್ಷನ್ ಏನ್ ನಡೀತಾ ಇದೆ ಇಲ್ಲಿ, ಈ ಒಂದು ಕೆಮಿಕಲ್ ರಿಯಾಕ್ಷನ್ ಇಂದ ಎನರ್ಜಿ ಉತ್ಪತ್ತಿ ಆಗುತ್ತೆ. ಈ ಒಂದು ಎನರ್ಜಿಯನ್ನ ನಾವು ವಿದ್ಯುತ್ ಕೋಶದಲ್ಲಿ ಬಳಸ್ತೀವಿ. ಸೊ ಈಗ ಹೀಗಿದ್ರೆ ರೀಚಾರ್ಜಬಲ್ ಬ್ಯಾಟ್ರಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋಣ. ಸೊ ಈ ಒಂದು ಯೂಸಬಲ್ ಬ್ಯಾಟ್ರಿ ಇದೆ ಮತ್ತೆ ರೀಚಾರ್ಜಬಲ್ ಬ್ಯಾಟ್ರಿ ಇದೆ. ಯೂಸಬಲ್ ಬ್ಯಾಟ್ರಿಯಲ್ಲಿ ಆ ಒಂದು ಕೆಮಿಕಲ್ ರಿಯಾಕ್ಷನ್ ಮುಗಿದ್ರೆ ಆ ಒಂದು ವಿದ್ಯುತ್ ಕೋಶದಲ್ಲಿ ಯಾವುದೇ ಶಕ್ತಿ ಇರಲ್ಲ. ಸೊ ಈ ಒಂದು ಶಕ್ತಿಯನ್ನ ನಾವು ವಾಪಸ್ ಹೇಗೆ ಆ ಒಂದು ವಿದ್ಯುತ್ ಕೋಶದಲ್ಲಿ ವಾಪಸ್ ಹಾಕ್ತೀವಿ ಅಂತ ಈ ಒಂದು ರೀಚಾರ್ಜಬಲ್ ಬ್ಯಾಟ್ರಿ ಇಂದ ನೋಡೋಣ. ಸೊ ನಾವು ಮೊಬೈಲ್ ಫೋನ್ಸ್ ಅಲ್ಲಿ ಲಿಥಿಯಂ ಬ್ಯಾಟರಿಯನ್ನ ಯೂಸ್ ಮಾಡ್ತೀವಿ ಅಂತ ನಮಗೆಲ್ಲ ತಿಳಿದಿದೆ. ಸೊ ಆ ಒಂದು ಲಿಥಿಯಂ ಬ್ಯಾಟರಿಯಲ್ಲಿ ಪಾಸಿಟಿವ್ ಕಡೆ ಲಿಥಿಯಂ ಅಯಾನ್ಸ್ ಇರುತ್ತೆ, ಮತ್ತೆ ಆ ಒಂದು ಲಿಥಿಯಂ ಅಯಾನ್ಸ್ ಏನಿದೆ ಒಂದು ಇನ್ನೊಂದು ಕಾಂಪೌಂಡ್ ಜೊತೆ ಸೇರಿರುತ್ತೆ. ಮತ್ತೆ ಒಂದು ಎಲೆಕ್ಟ್ರೋಲೈಟ್ ಇರುತ್ತೆ, ಮತ್ತೆ ಒಂದು ನೆಗೆಟಿವ್ ಪಾರ್ಟ್ ಇರುತ್ತೆ. ಈ ನೆಗೆಟಿವ್ ಪಾರ್ಟ್ ಬಂದು ಗ್ರಫೈಟ್, ಆ ಒಂದು ನೆಗೆಟಿವ್ ಪಾರ್ಟ್ ಗ್ರಫೈಟ್ ಇಂದ ಮಾಡಲ್ಪಟ್ಟಿರುತ್ತೆ. ಮತ್ತೆ ಆ ಒಂದು ಎಲೆಕ್ಟ್ರೋಲೈಟ್ ಏನಿದೆಯೋ ಆ ಒಂದು ಎಲೆಕ್ಟ್ರೋಲೈಟ್ ಆ ಒಂದು ಕಂಪನಿ, ಯಾವ ಕಂಪನಿ ನಿಮ್ಮ ಬ್ಯಾಟ್ರಿ ಮಾಡ್ತಿದ್ಯೋ ಆ ಒಂದು ಕಂಪನಿ ಬೇಸ್ ಮೇಲೆ ಇರುತ್ತೆ ಆ ಒಂದು ಎಲೆಕ್ಟ್ರೋಲೈಟ್. ಸೊ ಇವಾಗ ನಮ್ಮ ಮೊಬೈಲ್ ಬ್ಯಾಟ್ರಿಯನ್ನು ನಾವು ಚಾರ್ಜ್ ಮಾಡಿದಾಗ ಏನಾಗುತ್ತೆ ಅಂತ ನೋಡೋಣ. ಸೊ ಚಾರ್ಜ್ ಮಾಡಿದಾಗ ಏನಾಗುತ್ತೆ, ಆ ಒಂದು ಸಾಕೆಟ್ ಇಂದ ನಮ್ದು ಬ್ಯಾಟ್ರಿಗೆ ಎನರ್ಜಿ ಹೋಗ್ತಾ ಇದೆ, ಶಕ್ತಿ ಹೋಗ್ತಾ ಇದೆ. ಶಕ್ತಿ ಹೋದಾಗ ಲಿಥಿಯಂ ಅಯಾನ್ಸ್ ಏನಿದೆಯೋ ಆ ಒಂದು ಲಿಥಿಯಂ ಅಯಾನುಗಳು ಧನಾಗ್ರ ಕಡೆಯಿಂದ ಋಣಾಗ್ರ ಕಡೆಗೆ ಚಲಿಸುತ್ತೆ. ಇದನ್ನ ನಾವು ರೀಚಾರ್ಜಿಂಗ್ ಅಂತ ಹೇಳ್ತೀವಿ. ಮತ್ತೆ ಆ ಒಂದು ಜಂಕ್ಷನ್ ಎಲೆಕ್ಟ್ರೋಲೈಟ್ ಅಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸೊ ಆ ಒಂದು ಎನರ್ಜಿ ಸಾಕೆಟ್ ಇಂದ ಏನ್ ಎನರ್ಜಿ ಬರ್ತಿದೆಯೋ ಅದು ಲಿಥಿಯಂಗೆ ಸೇರಿ ಲಿಥಿಯಂ ಎಲೆಕ್ಟ್ರೋಲೈಟ್ ಮೂಲಕ ಆ ಒಂದು ಋಣಾಗ್ರ ಕಡೆ ಹೋಗುತ್ತೆ. ಋಣಾಗ್ರ ಕಡೆ ಹೋಗಿ ಗ್ರಫೈಟ್ ಒಳಗಡೆ ಸೇರುತ್ತೆ. ಗ್ರಫೈಟ್ ಒಳಗಡೆ ಸೇರಿದಾಗ ಎಲೆಕ್ಟ್ರಾನ್ ಬಿಡುಗಡೆ ಆಗುತ್ತೆ. ಸೊ ಆ ಒಂದು ಎಲೆಕ್ಟ್ರಾನ್ ನಾವು ಏನ್ ಮಾಡ್ತೀವಿ, ಆ ಒಂದು ಎಲೆಕ್ಟ್ರಾನ್ ಶಕ್ತಿ ಬಿಡುಗಡೆ ಮಾಡುತ್ತೆ. ಆ ಶಕ್ತಿಯಿಂದ ನಾವು ಮೊಬೈಲ್ ಯೂಸ್ ಮಾಡ್ತೀವಿ. ಸೊ ಆ ಶಕ್ತಿಯನ್ನ ಬಿಡುಗಡೆ ಮಾಡಿದಾಗ ಏನಾಗುತ್ತೆ, ಲಿಥಿಯಂ ವಾಪಸ್ ಧನಾಗ್ರ ಕಡೆ ಹೋಗಿ ಮತ್ತೆ ಬ್ಯಾಟ್ರಿ ಸ್ಲೋಲಿ ಡಿಪ್ಲೀಟ್ ಆಗ್ತಾ ಹೋಗುತ್ತೆ. ಮತ್ತೆ 0% ಆಗುತ್ತೆ ಅಥವಾ 1% ಆಗುತ್ತೆ. ಮತ್ತೆ ನಾವು ನಮ್ಮ ಮೊಬೈಲ್ ಫೋನ್ ಅನ್ನ ನಾವು
ಸಾಕೆಟ್ಗೆ ಹಾಕಿ ಮತ್ತೆ ರೀಚಾರ್ಜ್ ಮಾಡ್ತೀವಿ. ಈ ಒಂದು ಸೈಕಲ್ ಏನಾಗುತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಮತ್ತೆ ಈ ಒಂದು ಸೈಕಲ್ ರಿಪೀಟ್ ಆಗ್ತಾ ಆಗ್ತಾ ಏನಾಗುತ್ತೆ, ಕೆಲವೊಂದು ಟೈಮ್ ಲಿಥಿಯಂ ಆ ಧನಾತ್ಮಕ ಕಡೆಯಿಂದ ಋಣಾತ್ಮಕ ಕಡೆಗೆ ಬರೋದು ನಿಲ್ಲಿಸುತ್ತೆ. ಸೊ ಹಾಗಾಗಿ ನಮ್ಮ ಬ್ಯಾಟ್ರಿ ಲೆವೆಲ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಈ ಒಂದು ರೀಚಾರ್ಜಬಲ್ ಬ್ಯಾಟ್ರಿಗೆ ಒಂದು ಲೈಫ್ ಟೈಮ್ ಇರುತ್ತೆ. ಸೊ 4 ವರ್ಷ 5 ವರ್ಷ ಆದ್ಮೇಲೆ ನಮ್ಮ ಬ್ಯಾಟ್ರಿ ಕೆಪಾಸಿಟಿ ಏನಿದೆ ಅದು 50% ಅಥವಾ 60% ಆಗಿ ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅಂದ್ರೆ ಈ ಕಾರಣಕ್ಕೆ ಕಡಿಮೆ ಆಗೋದು ಅಂತ ಹೇಳ್ಬೋದು. ಸೊ ಇಲ್ಲಿ ರೀಚಾರ್ಜಿಂಗ್ ಅಲ್ಲಿ ಏನಾಗ್ತಿದೆ, ಒಂದು ಕೆಮಿಕಲ್ ರಿಯಾಕ್ಷನ್ ಮೂಲಕ ಅಥವಾ ಒಂದು ಜನರಲ್ ರಿಯಾಕ್ಷನ್ ಮೂಲಕ ಹೇಗೆ ಹೇಳ್ಬೋದು ಅಂದ್ರೆ, ಉತ್ಪನ್ನ ರಾಸಾಯನಿಕಗಳು ಮತ್ತೆ ನಮ್ಮ ಪವರ್ ಔಟ್ಲೆಟ್ ಇಂದ ಏನ್ ಎನರ್ಜಿ ಬರ್ತಿದೆಯೋ ಅಥವಾ ಶಕ್ತಿ ಬರ್ತಿದೆಯೋ ಅದೆರಡೂ ಸೇರಿ ನಮ್ಗೆ ಪ್ರತಿಕ್ರಿಯಾತ್ಮಕ ರಾಸಾಯನಿಕಗಳು ಉತ್ಪತ್ತಿ ಆಗುತ್ತೆ ಮತ್ತೆ ಶಕ್ತಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾವು ಮೊಬೈಲ್ ರೀಚಾರ್ಜ್ ಮಾಡಿದಾಗ ನಮಗೆ ಉಷ್ಣ ಶಕ್ತಿ ಅದರಿಂದ ಬರೋದು ನಾವು ಹಲವಾರು ಟೈಮ್ ನೋಡಿದ್ದೀವಿ. ಸೊ ಹಾಗಾಗಿ ಈ ಒಂದು ರೀಚಾರ್ಜಬಲ್ ಬ್ಯಾಟ್ರಿ ಹೇಗೆ ವರ್ಕ್ ಆಗುತ್ತೆ ಅಂತ ನಾವಿಲ್ಲಿ ನೋಡಿದ್ದೀವಿ. ಸೊ ಮುಂದೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ ಹೇಗೆ ನಾವು ಬಳಸ್ತೀವಿ ನಮ್ಮ ದೈನಂದಿನ ಜೀವನದಲ್ಲಿ ಅಂದ್ರೆ, ಇಲ್ಲಿ ಫಸ್ಟ್ ಇಸ್ತ್ರಿ ಪೆಟ್ಟಿಗೆ ಇದೆ. ಈ ಒಂದು ಅಯನ್ ಬಾಕ್ಸ್ ಇಂದ ನಾವು ನಾರ್ಮಲ್ ಕ್ಲೋತ್ಸ್ ನ ಅಯನ್ ಮಾಡ್ತೀವಿ. ಮತ್ತೆ ಯಾವುದೇ ಆದ್ರೂ ಒದ್ದೆ ಬಟ್ಟೆ ಇದ್ರೆ ಕೂಡ ನಾವು ಇದನ್ನ ಬಳಸಿ ನಾವು ಅದನ್ನ ಸರಿ ಮಾಡ್ತೀವಿ. ಮತ್ತೆ ಇಲ್ಲಿ ಎಲೆಕ್ಟ್ರಿಕ್ ಕೆಟಲ್ ಇದೆ, ನೀರನ್ನ ಬಿಸಿ ಮಾಡೋದಕ್ಕೆ ನಾವು ಇದನ್ನ ಬಳಸ್ತೀವಿ. ಮತ್ತೆ ಇನ್ನೊಂದು ಎಲೆಕ್ಟ್ರಿಕ್ ಹೀಟರ್ ಇದೆ. ಇದು ನಾವು ಇಲ್ಲಿ ನೋಡೋದಿಲ್ಲ, ಬಟ್ ತುಂಬಾ ಚಳಿ ಇರೋ ಕಡೆ ಏನಾಗುತ್ತೆ, ಈ ಒಂದು ಎಲೆಕ್ಟ್ರಿಕ್ ಹೀಟರ್ ಅನ್ನ ಬಳಸಿ ಆ ಒಂದು ರೂಮ್ ಏನಿದೆಯೋ ಅದನ್ನ ಬಿಸಿ ಮಾಡಕ್ಕೆ ಈ ಒಂದು ಎಲೆಕ್ಟ್ರಿಕ್ ಹೀಟರ್ ಅನ್ನ ಉಪಯೋಗಿಸ್ಬೋದು. ಮುಂದೆ ಕೆಮಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ನೋಡೋದಾದ್ರೆ, ಒಂದು ಬ್ಯಾಟ್ರಿ ಮತ್ತೆ ಋಣಾಗ್ರ ಮತ್ತೆ ಧನಾಗ್ರ ಅನ್ನ ಒಂದು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ನಲ್ಲಿ ಇರಿಸಿದಾಗ ಆ ಒಂದು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಇಂದ ಆನಿಯಾನ್ ಮತ್ತೆ ಕ್ಯಾಟಯಾನ್ ಬಿಡುಗಡೆ ಆಗೋದನ್ನ ನಾವು ನೋಡ್ಬೋದು. ಈ ಒಂದು ರಾಸಾಯನಿಕ ಕ್ರಿಯೆ ಏನಿದೆ ಇದು ನೋಡ್ಬೇಕಾದ್ರೆ ಒಂದು ಬ್ರೈನ್ ಸೊಲ್ಯೂಷನ್ ಅಂದ್ರೆ ಉಪ್ಪು ಹಾಕಿರೋ ಒಂದು ದ್ರಾವಣದಲ್ಲಿ ನಾವು ಕಾಪರ್ ಮತ್ತೆ ಜಿಂಕ್ ನ ಇರಿಸಿದಾಗ ಜಿಂಕ್ ಕಡೆ ಏನಿದೆ ಆ ಜಿಂಕ್ ಕಡೆ ಆಕ್ಸಿಜನ್ ಬಿಡುಗಡೆ ಆಗೋದು ನಾವು ನೋಡ್ಬೋದು. ಸೊ ಆ ಒಂದು ಆಕ್ಸಿಜನ್ ಏನಿದೆ ಆ ಒಂದು ಬಿಡುಗಡೆ ಆಗುವುದನ್ನ ನೋಡೋದಾದ್ರೆ ಅದು ಹೇಗೆ ಬಿಡುಗಡೆ ಆಗುತ್ತೆ, ಈ ಒಂದು ವಿದ್ಯುತ್ ಪ್ರವಾಹದಿಂದ ಉಂಟಾಗುವ ರಾಸಾಯನಿಕ ಪರಿಣಾಮವಾಗಿ ಅದು ಬಿಡುಗಡೆ ಆಗುತ್ತೆ. ಸೊ ಮುಂದೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ನಮ್ಗೆಲ್ಲರಿಗೂ ತಿಳಿದಿದೆ. ಎಲೆಕ್ಟ್ರೋಮ್ಯಾಗ್ನೆಟ್ ಅಥವಾ ಈ ಒಂದು ಮ್ಯಾಗ್ನೆಟಿಸಮ್ ಏನಿದೆ ಅದು ಇಂಡ್ಯೂಸ್ ಮಾಡ್ಬೋದು ಒಂದು ಲೋಹದಲ್ಲಿ. ಸೊ ಹೇಗೆ ಇಂಡ್ಯೂಸ್ ಮಾಡೋದು ಅಂತ ಒಂದು ಚಿಕ್ಕ ಚಟುವಟಿಕೆ ಇದೆ, ಅದ್ರ ಮೂಲಕ ನೋಡೋಣ. ಇಲ್ಲಿ ಒಂದು ವಿದ್ಯುತ್ ಕೋಶ ಮತ್ತೆ ಒಂದು ಮೊಳೆ ಮತ್ತೆ ಒಂದು ಸಣ್ಣದಾದ ಗುಂಡು ಪಿನ್ನು ಮತ್ತೆ ತಾಮ್ರದ ತಂತಿ ಇದೆ. ಆ ಒಂದು ತಾಮ್ರದ ತಂತಿ ಆ ಒಂದು ಮೊಳೆದ ಸುತ್ತಿ ಅದನ್ನ ಒಂದು ಸೋಲನಾಯ್ಡ್ ತರ ಮಾಡಿ ಅದನ್ನ ನಾವು ಒಂದು ವಿದ್ಯುತ್ ಕೋಶಕ್ಕೆ ಕನೆಕ್ಟ್ ಮಾಡ್ತೀವಿ. ವಿದ್ಯುತ್ ಕೋಶ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ವಿದ್ಯುತ್ ಅದರಲ್ಲಿ ಹರಿಯಕ್ಕೆ ಶುರುವಾಗುತ್ತೆ. ಈ ವಿದ್ಯುತ್ ಹರಿದಾಗ ಏನಾಗುತ್ತೆ, ವಿದ್ಯುತ್ ಹರಿವು ಕಾಂತಕ್ಷೇತ್ರವು ಉಂಟು ಮಾಡುತ್ತೆ ಅಂತ ನಮ್ಗೆ ತಿಳಿದಿದೆ. ಸೊ ಈ ಒಂದು ಕಾಂತಕ್ಷೇತ್ರ ಏನ್ ಮಾಡುತ್ತೆ, ಆ ಒಂದು ತಂತಿಯ ನಡುವೆ ಇರೋ ಆ ಒಂದು ಮೊಳೆಗೆ ಆ ಒಂದು ಕಾಂತೀಯ ಶಕ್ತಿ ಕೊಡುತ್ತೆ ಮತ್ತೆ ಆ ಒಂದು ಗುಂಡು ಪಿನ್ನನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಇದು ಒಂದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತ ನಾವು ಹೇಳ್ಬೋದು. ಸೊ ಮುಂದೆ ನಾವು ಧಾತುಗಳು, ಸಂಯುಕ್ತಗಳು ಮತ್ತು ಮಿಶ್ರಣಗಳು ಯಾವುದು ಹೇಗೆ ಅಂತ ಎಲ್ಲ ನೋಡೋಣ. ಧಾತುಗಳು, ಸಂಯುಕ್ತಗಳು ಮತ್ತು ಮಿಶ್ರಣಗಳ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ ಮೊದಲಿಗೆ ನಮಗೆ ದ್ರವ್ಯ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕಾಗತ್ತೆ.
ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ದ್ರವ್ಯ ಅಂತ ಅಂದ್ರೆ ಯಾವುದೇ ಒಂದು ವಸ್ತು ಸ್ಥಳವನ್ನ ಆಕ್ರಮಿಸಿದ್ರೆ ಅಥವಾ ಅದರಲ್ಲಿ ದ್ರವ್ಯ ರಾಶಿ ಇದ್ರೆ ಆ ವಸ್ತುನ ನಾವು ದ್ರವ್ಯ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎನಿಥಿಂಗ್ ದಟ್ ಹ್ಯಾಸ್ ಮ್ಯಾಸ್ ಅಂಡ್ ಟೇಕ್ಸ್ ಅಪ್ ಸ್ಪೇಸ್ ಇಸ್ ಕಾಲ್ಡ್ ಆಸ್ ಮ್ಯಾಟರ್. ಸೊ ಇಂಥ ಆ, ಆ, ದ್ರವ್ಯ ದ್ರವ್ಯಗಳನ್ನ ನಾವ್ ಎಲ್ಲೆಲ್ಲೆಲ್ಲ ನೋಡ್ತಾ ಹೋಗ್ತೀವಿ ಅಂತ ನೋಡೋದಾದ್ರೆ, ಫಸ್ಟ್ ಥಿಂಗ್, ನಾವೆಲ್ಲರೂ ವಿ ಆರ್ ಮೇಡ್ ಅಪ್ ಆಫ್ ಮ್ಯಾಟರ್. ನಮ್ಮ ಮನುಷ್ಯರು ನಾವೇನು ನಮ್ಮ ದೇಹ ಆ, ರಚನೆ ಆಗಿದೆ, ಅದು ಕಂಪ್ಲೀಟ್ ಆಗಿ ದ್ರವ್ಯದಿಂದನೇ ರಚನೆ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ನೀರು ಕೂಡ ದ್ರವ್ಯದಿಂದ ರಚನೆ ಆಗಿದೆ. ಹಾಗೆ ನೀವು ಯಾವುದೇ ಒಂದು ಬಲೂನ್ ಅನ್ನ ಊದಿದ್ರೆ ಅದರಲ್ಲಿರುವಂತಹ ನೀರು, ಆ, ಅದರಲ್ಲಿರುವಂತಹ ಗಾಳಿ ಮ್ಯಾಟರ್ ಆಗಿರುತ್ತೆ. ಆ, ಹಾಗೆ ಬೇರೆ ಇನ್ನೆಲ್ಲೇ ನೀವು ದ್ರವ್ಯಗಳನ್ನ ನೋಡ್ಬೋದು ಅಂತ ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಕ್ಕಾಗತ್ತಾ? ದ್ರವ್ಯದ ಉದಾಹರಣೆಗಳನ್ನ ನೀವೆಲ್ಲೆಲ್ಲಿ ನೋಡಬಹುದು, ಮಕ್ಕಳು ಎಲ್ಲೆಲ್ಲಿ ನೋಡಬಹುದು, ಮಕ್ಕಳಿಗೆ ಹೇಗೆ ಅದರ ಅನುಭವವನ್ನ ನೀಡಬಹುದು ಅನ್ನೋದನ್ನ ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಕ್ಕಾಗತ್ತಾ ಶಿಕ್ಷಕರೇ? ಯಾವೆಲ್ಲ ವಸ್ತುಗಳು ದ್ರವ್ಯಗಳಿಂದ ಮಾಡಲ್ಪಟ್ಟಿವೆ? ಇದು ಪ್ರಶ್ನೆಯಾಗಿದೆ. ಈಗ ನಾವು ಯೂಸ್ ಮಾಡ್ತಿರುವಂತಹ ಮೊಬೈಲ್ ಫೋನ್, ನೀವೆಲ್ಲರೂ ಈ ವೆಬಿನಾರ್ ಅನ್ನ ಮೊಬೈಲ್ ಫೋನಿಂದ ನೋಡ್ತಿದ್ದೀರಾ ಅಂತ ನಮ್ಗೆಲ್ರಿಗೂ ಗೊತ್ತಲ್ವಾ? ಆ ಮೊಬೈಲ್ ಫೋನ್ ಕೂಡ ದ್ರವ್ಯದಿಂದನೇ ಮಾಡಲ್ಪಟ್ಟಿದೆ. ಹಾಗೂ ನಾವಿಲ್ಲಿ ಲ್ಯಾಪ್ಟಾಪ್ ಇಂದ ಈ ವೆಬಿನಾರ್ ನ ಪ್ರೆಸೆಂಟ್ ಮಾಡ್ತಿದೀವಿ, ಮೈಕ್ ಯೂಸ್ ಮಾಡ್ತಾ ಇದೀವಿ, ಇದೆಲ್ಲವೂ ಕೂಡ ದ್ರವ್ಯದಿಂದನೇ ಮಾಡಲ್ಪಟ್ಟಿದೆ ಅಂತ ನಾವು ಹೇಳ್ಬಹುದು. ಹಾಗಿದ್ರೆ ದ್ರವ್ಯದ ಆ ಗುಣಗಳೇನು ಅಂದ್ರೆ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಟರ್? ಯಾವುದೇ ವಸ್ತುವಿನ ಗುಣಗಳು ಆ ಗಮನಿಸಬಹುದಾದ ಅಥವಾ ಅಳೆಯಬಹುದಾದ ಗುಣಲಕ್ಷಣವಾಗಿದೆ. ಅಂದ್ರೆ ಇವಾಗ ನಾನೊಂದು ವಾಟರ್ ಬಾಟಲ್ ತಗೊಂಡೆ ಅಂತ ಅಂದ್ರೆ ಆ ವಾಟರ್ ಬಾಟಲಿನ ಲಕ್ಷಣಗಳು, ಇವಾಗ ಅದ್ರ ಕಲರ್ ಇರಬಹುದು ಅಥವಾ ಅದರ ಆ ವೆಯ್ಟ್, ಅಂದ್ರೆ ಅದರ ಮಾಸ್ ಇರಬಹುದು, ಅದರ ಉದ್ದ, ಅದರ ಅಗಲ, ಇವೆಲ್ಲವನ್ನು ಕೂಡ ನಾವು ಅಳಿಬಹುದು. ಇವೆಲ್ಲವೂ ಕೂಡ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಆಗಿರುತ್ತೆ. ಅಂದ್ರೆ ಉದ್ದ, ಅಗಲ, ತೂಕ, ಇದೆಲ್ಲನೂ ಕೂಡ ಪ್ರಾಪರ್ಟಿ ಆಫ್ ಮ್ಯಾಟರ್ ಆಗಿದೆ. ಅದೇ ರೀತಿ ಬಣ್ಣ, ಆಕಾರ, ಗಾತ್ರ, ವಿನ್ಯಾಸ, ಸಾಂದ್ರತೆ ಮತ್ತು ಸ್ಥಿತಿ, ಇದೆಲ್ಲವೂ ಕೂಡ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಆಗಿದೆ. ಹಾಗಿದ್ರೆ ಈ ಮ್ಯಾಟರ್ ಅಲ್ಲಿ ಏನಿದೆ? ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಆಟಮ್ಸ್ ಅಂತ ಹೇಳ್ಬಹುದು. ಯಾವುದೇ ಒಂದು ವಸ್ತು ಆಟಮ್ಗಳಿಂದ ಅಂದ್ರೆ ಪರಮಾಣುಗಳಿಂದ ಮಾಡಲ್ಪಟ್ಟಿವೆ. ಪರಮಾಣುಗಳು ದ್ರವ್ಯದ ಮೂಲ ರಚನಾ ಘಟಕಗಳಾಗಿವೆ. ಅಂದ್ರೆ ಯಾವುದೇ ಒಂದು ವಸ್ತುನ ನಾ ಅದರ ಫಂಡಮೆಂಟಲ್ ಪಾರ್ಟಿಕಲ್ ಏನು, ಅದು ಫಂಡಮೆಂಟಲ್ ಬ್ಲಾಕ್ ಏನು, ಯಾವ್ದ್ರಿಂದ ಅದು ರಚನೆ ಮಾಡಲಾಗಿದೆ ಅಂತ ಕೇಳೋದಾದ್ರೆ ಅದಕ್ಕೆ ಉತ್ತರ ಆಟಮ್. ಸೊ ಈ ಆಟಮ್ ಅಲ್ಲಿ ಏನಿದೆ? ಆಟಮ್ ಅಲ್ಲಿ ಮೂರು ವಿಧದ ಕಣಗಳಿವೆ, ಅಂದ್ರೆ ಪಾರ್ಟಿಕಲ್ಸ್. ದರ್ ಆರ್ 3 ಟೈಪ್ಸ್ ಆಫ್ ಪಾರ್ಟಿಕಲ್ಸ್. ಅದು ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್. ಈಗಷ್ಟೇ ನಾವು ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಬಗ್ಗೆ ಮಾತಾಡ್ತಾ ಇದ್ವಿ. ಎಲೆಕ್ಟ್ರಾನಿಗೆ ನೆಗೆಟಿವ್ ಚಾರ್ಜ್ ಇದೆ, ಪ್ರೋಟಾನಿಗೆ ಪಾಸಿಟಿವ್ ಚಾರ್ಜ್ ಇದೆ, ಮತ್ತೆ ನ್ಯೂಟ್ರಾನ್ಗಳಿಗೆ ಯಾವುದೇ ರೀತಿಯ ಚಾರ್ಜ್ ಇಲ್ಲ ಅಂತ ಹೇಳಿ. ಹಾಗಿದ್ರೆ ಇವೆಲ್ಲ ಎಲ್ಲಿರುತ್ತೆ? ಇಲ್ಲಿ ತೋರಿಸಿರೋ ಹಾಗೆ ಒಂದು ಆಟಮ್ ಅಲ್ಲಿ ಒಂದು ಚಿಕ್ಕ ನ್ಯೂಕ್ಲಿಯಸ್ ಅಂತ ಇರುತ್ತೆ ಮತ್ತು ಅದರ ಸುತ್ತ ಒಂದು ಎಲೆಕ್ಟ್ರಾನ್ ಕ್ಲೌಡ್ ಅಂತ ಇರುತ್ತೆ. ಈ ರೀತಿ ತೋರಿಸಿರೋ ಹಾಗೆ ಇಲ್ಲಿ ಎಲೆಕ್ಟ್ರಾನ್ ಕ್ಲೌಡ್ ಇರುತ್ತೆ ಮತ್ತು ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಈ ನ್ಯೂಕ್ಲಿಯಸ್ ಅಲ್ಲಿ ನಮ್ಗೆ ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಇರುತ್ತೆ. ಆ ನ್ಯೂಟ್ರಾನಿಗೆ ಯಾವುದೇ ರೀತಿಯ ಚಾರ್ಜ್ ಇಲ್ಲ, ಆದ್ರೆ ಪ್ರೋಟಾನಿಗೆ ಚಾರ್ಜ್ ಇದೆ, ಅದು ಪಾಸಿಟಿವ್ ಚಾರ್ಜ್. ಎಲೆಕ್ಟ್ರಾನ್ಸ್ ಎಲ್ಲ ಎಲ್ಲಿರುತ್ತೆ? ಈ ನ್ಯೂಕ್ಲಿಯಸ್ ನ ಸುತ್ತ ತನ್ನ ಎಲೆಕ್ಟ್ರಾನ್ ಕಕ್ಷೆಗಳಿರುತ್ತೆ. ಈ ಎಲೆಕ್ಟ್ರಾನ್ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ ನ ಸುತ್ತ ಸುತ್ತಾ ಇರುತ್ತೆ. ಈ ಎಲೆಕ್ಟ್ರಾನಿಗೆ ನೆಗೆಟಿವ್ ಚಾರ್ಜ್ ಇದೆ. ಯಾವುದೇ ಒಂದು ಪರಮಾಣುನ ನೀವು ತಗೊಂಡ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೋ ಅಷ್ಟೇ ಪ್ರೋಟಾನ್ಸ್ ಇರುತ್ತೆ. ಎಲೆಕ್ಟ್ರಾನ್ ಮತ್ತು ಪ್ರೋಟಾನಿನ ಚಾರ್ಜ್ ಈಕ್ವಲ್ ಆಗಿರುತ್ತೆ. ಆ ಎರಡು, ಒಂದು ಎಲೆಕ್ಟ್ರಾನ್ ಒಂದು ಪ್ರೋಟಾನ್ ತಗೊಂಡ್ರೆ ಅದ್ರ ಚಾರ್ಜ್ ಈಕ್ವಲ್ ಅಂಡ್ ಆಪೋಸಿಟ್ ಆಗಿರುತ್ತೆ. ಈಗ ಈ ಆಟಮ್ ಅಲ್ಲಿ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ಪ್ರೋಟಾನ್ಸ್ ಇರೋದ್ರಿಂದ ಆ ಆಟಮ್ ನ್ಯೂಟ್ರಲ್ ಆಗುತ್ತೆ. ಸೊ ಒಂದು ಆಟಮ್ ಯಾವ ರೀತಿ ರಚನೆ ಆಗಿದೆ ಅಂತ ಇವಾಗ ನೋಡಿದ್ವಿ. ಒಂದು ಆಟಮ್ ಅಲ್ಲಿ ಎಲೆಕ್ಟ್ರಾನ್ ಇರುತ್ತೆ, ಪ್ರೋಟಾನ್ ಇರುತ್ತೆ ಮತ್ತು ನ್ಯೂಟ್ರಾನ್ ಇರುತ್ತೆ. ನ್ಯೂಟ್ರಾನ್ ಮತ್ತು ಪ್ರೋಟಾನ್ ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ. ಹಾಗಿದ್ರೆ ಮಾಲಿಕ್ಯೂಲ್ಸ್ ಏನು? ಈಗ ಒಂದು ಆಟಮ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಇವಾಗ ಹೈಡ್ರೋಜನ್ ಆಟಮ್ ಅಂತ ನಾವು ತಗೊಳ್ಳೋದಾದ್ರೆ, ಒಂದು ಆಟಮ್ ಇದ್ರೆ ಅದನ್ನ ಆಟಮ್ ಅಂತ ಹೇಳ್ತೀವಿ. ಹೈಡ್ರೋಜನ್ ನಾವು H2 ಅಂತ ರೆಪ್ರೆಸೆಂಟ್ ಮಾಡಿದಾಗ, ಎರಡು ಹೈಡ್ರೋಜನ್ ಆಟಮ್ ಇದೆ ಅಂತ ಹೇಳಿದಾಗ ಅದು ಒಂದು ಮಾಲಿಕ್ಯೂಲ್ ಆಗುತ್ತೆ. ಅಂದ್ರೆ ಆ ಎರಡು ಹೈಡ್ರೋಜನ್ ಆಟಮ್ ಒಂದು ರಾಸಾಯನಿಕ ಬಂಧ ಅಂದ್ರೆ ಕೆಮಿಕಲ್ ಬಾಂಡ್ ಇಂದ ಎರಡೂ ಒಂದಕ್ಕೊಂದು ಆ
ಹಿಡ್ದಿಟ್ಟ ಹಿಡ್ದಿಡಲಾಗಿರುತ್ತೆ. ಸೊ ಈ ರೀತಿ ಹಿಡ್ದಿಡಲ್ಪಟ್ಟ ಯಾವುದೇ ಒಂದು ಆ, ವಸ್ತುನ ಅದನ್ನ ನಾವು ಮಾಲಿಕ್ಯೂಲ್ ಅಂತ ಕರಿತೀವಿ, ಅಂದ್ರೆ ಅಣು ಅಂತ ಕರಿತೀವಿ. ಒಂದೇ ಆಟಮ್ ಇದ್ರೆ ಅದು ಆಟಮ್. ಒಂದಕ್ಕೆ ಎರಡಕ್ಕಿಂತ ಹೆಚ್ಚು ಆಟಮ್ಸ್ ಇಂದ ಒಂದು ಕೆಮಿಕಲ್ ಬಾಂಡಿಗಿಂತ ಸೇರಿರುವಂತಹ ಆಟಮ್ಸ್ ನ ಗ್ರೂಪ್ ನ ನಾವು ಮಾಲಿಕ್ಯೂಲ್ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆಗಳು ನೀರು, ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲವೂ ಕೂಡ ಅಣುಗಳ ಉದಾಹರಣೆಯಾಗಿದೆ. ಈಗ ದ್ರವ್ಯದ ವಿಧಗಳನ್ನ ನೋಡ್ತಾ ಹೋಗೋಣ. ದ್ರವ್ಯ ಎರಡು ವಿಧಗಳಾಗಿ ವಿಂಗಡಿಸಲ್ಪಟ್ಟಿದೆ. ಅದೇ ಮಿಶ್ರಣ ಮತ್ತು ಶುದ್ಧ ಪದಾರ್ಥಗಳು. ಶುದ್ಧ ಪದಾರ್ಥಗಳು ಅಂದ್ರೆ ಏನು, ಮಿಶ್ರಣ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ, ಒಂದೇ ರೀತಿಯ ಅಥವಾ ಒಂದೇ ವಿಧದ ಪದಾರ್ಥಗಳಿಂದ ಮಾಡಲ್ಪಟ್ಟಿರುವ ಯಾವುದೇ ವಸ್ತುವನ್ನ ನಾವು ಪ್ಯೂರ್ ಸಬ್ಸ್ಟೆನ್ಸ್ ಅಥವಾ ಶುದ್ಧ ಪದಾರ್ಥ ಅಂತ ಕರಿತೀವಿ. ಅದೇ ಒಂದೇ ರೀತಿಯ ಒಂದೇ ವಿಧದ ಪದಾರ್ಥದಿಂದ ರೂಪುಗೊಂಡಿದ್ ರೂಪುಗೊಂಡಿರುವ ಯಾವುದೇ ಒಂದು ವಸ್ತುನ ನಾವು ಮಿಶ್ರಣ ಅಂತ ಕರಿತೀವಿ. ಏನ್ ಡಿಫ್ರೆನ್ಸು? ಪ್ಯೂರ್ ಸಬ್ಸ್ಟೆನ್ಸ್ ಅಲ್ಲಿ ಪ್ಯೂರ್ ಸಬ್ಸ್ಟೆನ್ಸ್ ಅಲ್ಲಿ ನಮಗೇನ್ ಸಿಗತ್ತೆ? ಎಲಿಮೆಂಟ್ ಅಂಡ್ ಕಾಂಪೌಂಡ್ ಇರುತ್ತೆ. ಇಲ್ಲಿ ಏನಾಗಿದೆ, ಎಲಿಮೆಂಟ್ ಅಲ್ಲಿ ಒಂದೇ ವಿಧದ ಪರಮಾಣು ಇರುತ್ತೆ, ಕಾಂಪೌಂಡ್ ಅಲ್ಲಿ ಒಂದೇ ವಿಧದ ಅಣು ಇರುತ್ತೆ. ಅಂದ್ರೆ ಒಂದಕ್ಕಿಂತ ಹೆಚ್ಚು ಆಟಮ್ ಇದ್ರೂ ಕೂಡ ಅದು ಒಂದೇ ರೀತಿಯ ಮಾಲಿಕ್ಯೂಲ್ ನ ಒಳಗೊಂಡಿರುತ್ತೆ, ಸಂಯುಕ್ತ. ಅದ್ ಹೇಗೆ ಅಂತ ನೋಡ್ತಾ ಹೋಗೋಣ. ಇವಾಗ ಎಲಿಮೆಂಟ್ ಅಂಡ್ ಕಾಂಪೌಂಡ್ ನ ನೋಡೋಕ್ಕೂ ಮುಂಚೆ ಮೊದಲು ಮಿಕ್ಸ್ಚರ್ ನ ನೋಡೋಣ. ಮಿಕ್ಸ್ಚರ್ ಅಲ್ಲಿ ಏನಾಗುತ್ತೆ, ಏಕರೂಪದ ಸಂಯೋಜನೆ ಮತ್ತು ಏಕರೂಪವಲ್ಲದ ಸಂಯೋಜನೆ ಅಂತ ಎರಡು ಕಾನ್ಸೆಪ್ಟ್ ಬರುತ್ತೆ. ಮಿಕ್ಸ್ಚರ್ ಅಲ್ಲಿ ಹೋಮೋಜಿನಿಯಸ್ ಮಿಕ್ಸ್ಚರ್ ಮತ್ತು ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂತ ಎರಡು ವಿಧಗಳಿದೆ. ಹೋಮೋಜಿನಿಯಸ್ ಮಿಕ್ಸ್ಚರ್ ಅಲ್ಲಿ ಒಂದೇ ರೀತಿಯ ಸಂಯೋಜನೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಆ ಉಪ್ಪು ನೀರನ್ನ ನಾನು ತಗೊಳ್ಳೋದಾದ್ರೆ ಅದು ಒಂದು ಮಿಕ್ಸ್ಚರ್. ಆ ಒಂದು ಮಿಕ್ಸ್ಚರ್ ಅಲ್ಲಿ ಆ ಒಂದು ಮಿಕ್ಸ್ಚರ್ ಅಲ್ಲಿ ಉಪ್ಪು ಮತ್ತು ನೀರು ಅಷ್ಟೇ ಇರುತ್ತೆ, ಇನ್ ಯಾವುದೇ ರೀತಿಯ ಬೆರಕೆ ಆಗಿರುವುದಿಲ್ಲ. ಅದೇ ನಾನು ಒಂದು ಸಾಂಬಾರನ್ನ ತಗೊಳ್ಳೋದಾದ್ರೆ ಅದರಲ್ಲಿ ಬೇರೆ ಬೇರೆ ರೀತಿಯ ವಸ್ತುಗಳನ್ನ ಅಲ್ಲಿ ಸಂಯೋಜನೆ ಮಾಡಲಾಗಿರುತ್ತೆ. ಅದರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಇವಾಗ. ಈಗ ನಾವು ದ್ರವ್ಯನ ನೋಡೋದಾದ್ರೆ ಒಂದು ಪ್ಯೂರ್ ಸಬ್ಸ್ಟೆನ್ಸ್ ಮತ್ತು ಮಿಕ್ಸ್ಚರ್ ಆಗಿ ನಾವು ಅದನ್ನ ವಿಂಗಡಿಸ್ತೀವಿ. ಅದೇ ಪ್ಯೂರ್ ಸಬ್ಸ್ಟೆನ್ಸ್ ನಾವು ಧಾತು ಮತ್ತು ಸಂಯುಕ್ತ ಅಂತ ವಿಂಗಡಿಸ್ತೀವಿ. ಹಾಗೇನೆ ಮಿಶ್ರಣಗಳನ್ನು ಕೂಡ ಏಕರೂಪ ಮತ್ತು ಅಸಮರೂಪ ಮಿಶ್ರಣಗಳು ಅಂತ ವಿಂಗಡಿಸ್ತೀವಿ. ಈಗ ಎಲಿಮೆಂಟ್ಸ್ ನೋಡೋದಾದ್ರೆ, ಇನ್ ಡೆಪ್ತ್ ನೋಡೋದಾದ್ರೆ, ಎಲಿಮೆಂಟ್ ಅಲ್ಲಿ ಏನಿದೆ? ಎಲಿಮೆಂಟ್ ಅಲ್ಲಿ ಒಂದೇ ವಿಧದ ಪರಮಾಣು ಇರುತ್ತೆ. ಪರಮಾಣು ಅಂದ್ರೆ ನಾವ್ ಈಗಷ್ಟೇ ಮಾತಾಡ್ದಂಗೆ ಆಟಮ್. ಒಂದೇ ವಿಧದ ಆಟಮ್ ಇರುವಂತಹ ವಸ್ತುಗಳನ್ನ ನಾವು ಎಲಿಮೆಂಟ್ಸ್ ಅಂತ ಕರಿತೀವಿ. ಇದು ಒಂದು ಟೇಬಲ್ ನಲ್ಲಿ ತೋರಿಸ್ತಿದೀವಿ. ಇದು ನಾವೆಲ್ಲರೂ ನಮ್ಮ ಸ್ಕೂಲ್ ಲೈಫ್ ಅಲ್ಲಿ, ಕಾಲೇಜ್ ಲೈಫ್ ಅಲ್ಲಿ ಸುಮಾರು ಸಲ ನೋಡಿದೀವಿ. ಈ ಒಂದು ಪೀರಿಯಾಡಿಕ್ ಟೇಬಲ್ ಅಲ್ಲಿ ಎಲಿಮೆಂಟ್ಸ್ ನ ಆರ್ಗನೈಸ್ ಮಾಡಲಾಗಿದೆ. ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ ಆ ಆಟಮ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಈ ಒಂದು ಪೀರಿಯಾಡಿಕ್ ಟೇಬಲ್ ನ ರಚನೆ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಲಭ್ಯವಿರುವ ಅಥವಾ ಮನುಷ್ಯರಿಗೆ ತಿಳಿದಿರುವ ಎಲ್ಲಾ ಎಲಿಮೆಂಟ್ಸ್ನು ಕೂಡ ಇಲ್ಲಿ ಆರ್ಗನೈಸ್ ಮಾಡಲಾಗಿದೆ ಅಥವಾ ಜೋಡಿಸಲಾಗಿದೆ. ಇದು ಎಲಿಮೆಂಟ್ಸ್ ಗಳ ಒಂದು ಪೀರಿಯಾಡಿಕ್ ಟೇಬಲ್. ಹಾಗೆ ಕಾಂಪೌಂಡ್ಸ್ ಗೆ ಬರೋದಾದ್ರೆ, ಕಾಂಪೌಂಡ್ಸ್ ಅಲ್ಲಿ ಏನಾಗುತ್ತೆ, ನೀವಿಲ್ಲಿ ನೋಡೋದಾದ್ರೆ ಒಂದೇ ರೀತಿಯ ಪರಮಾಣುಗಳು ಇಲ್ಲ, ಎರಡು ರೀತಿಯ ಪರಮಾಣುಗಳು ಒಂದು ಕೆಮಿಕಲ್ ಬಾಂಡ್ ಇಂದ ಎರಡನ್ನು ಫಿಕ್ಸ್ ಮಾಡಲಾಗಿದೆ. ಇದು ಕೆಮಿಕಲ್ ರಿಯಾಕ್ಷನ್ ಆಗೋದ್ರಿಂದ ಬರುವಂತಹ ಒಂದು ವಸ್ತು ಆಗಿದೆ. ಇಲ್ಲಿ ನಮ್ಗೆ ಒಂದಕ್ಕಿಂತ ಹೆಚ್ಚು ಪರಮಾಣುಗಳು ಒಂದಕ್ಕೊಂದು ಕೆಮಿಕಲಿ ಬಾಂಡ್ ಆದಾಗ ಬರುವಂತಹ ಒಂದು ವಸ್ತುವಾಗಿದೆ. ಅದೇ ಮಿಶ್ರಣಗಳನ್ನ ನೋಡೋದಾದ್ರೆ, ಮಿಶ್ರಣದಲ್ಲಿ ರಾಸಾಯನಿಕವಾಗಿ ಯಾವುದೇ ಒಂದು ಪರಮಾಣು ಅಥವಾ ಅಣುಗಳನ್ನ ಬಂಧಿಸಲ್ಪಟ್ಟಿರೋದಿಲ್ಲ. ಅದು ಫಿಸಿಕಲ್ ಮಿಕ್ಸ್ಚರ್ ಆಗಿರುತ್ತೆ ಅಷ್ಟೇ, ಅಲ್ಲಿ ಕೆಮಿಕಲ್ ಬಾಂಡಿಂಗ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಉಪ್ಪು, ನೀರು ಮತ್ತು ಗಾಳಿ ಇವೆಲ್ಲವೂ ಕೂಡ ಮಿಶ್ರಣಗಳೇ ಆಗಿದೆ. ಉಪ್ಪಲ್ಲಿ ಯಾವ ರೀತಿ ಇದೆ, ನೀರಲ್ಲಿ ಯಾವ ರೀತಿ ಇದೆ. ಈಗ ನೀರನ್ನ ನಾನು ತಗೊಳ್ಳೋದಾದ್ರೆ H2O ಮಾಲಿಕ್ಯೂಲ್ ಇದ್ರೂ ಕೂಡ ಅದರ ಜೊತೆ ಸಾಕಷ್ಟು ಮಿನರಲ್ಸ್ ಕೂಡ ಮಿಕ್ಸ್ ಆಗಿದೆ. ಹಾಗಾಗಿ ಅದು ನಾವು ಮಿಶ್ರಣ ಅಂತ ಕನ್ಸಿಡರ್ ಮಾಡ್ಬೋದು. ಅದೇ ರೀತಿ ಗಾಳಿನ ತಗೊಳ್ಳೋದಾದ್ರೆ ಗಾಳಿಯಲ್ಲಿ ನಮ್ಗೆ ತಿಳಿದಿರುವ ಹಾಗೆ ಸಾಕಷ್ಟು
ಎಲಿಮೆಂಟ್ಸ್ ಇದೆ, ಹೈಡ್ರೋಜನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಈ ರೀತಿಯ ಹಲವಾರು ಎಲಿಮೆಂಟ್ಸ್ ಅಂದ್ರೆ ಧಾತುಗಳಿರೋದ್ರಿಂದ, ಅವೆಲ್ಲ ಮಿಶ್ರಣಗೊಂಡಿರೋದ್ರಿಂದ ಅದನ್ನ ನಾವು ಮಿಶ್ರಣ ಅಂತ ಕನ್ಸಿಡರ್ ಮಾಡಬಹುದು. ಹಾಗಿದ್ರೆ ಆ ಈಗ ನಾನು ಈ ಮಿಕ್ಸ್ಚರ್ ಅಲ್ಲಿ ಆ, ಈಗ ಒಂದು ಕಾಂಪೌಂಡ್ ನ ಕನ್ಸಿಡರ್ ಮಾಡಿದ್ರೆ ಅದು ಮಿಕ್ಸ್ಚರ್ ಆಗತ್ತಾ ಆಗಲ್ವಾ? ಯಾಕಂದ್ರೆ ನಾನು ಈಗಾಗಲೇ ಹೇಳ್ದಂಗೆ ಕಾಂಪೌಂಡ್ ಅಲ್ಲಿ ಎರಡು ರೀತಿಯ ಅಥವಾ ಎರಡಕ್ಕಿಂತ ಹೆಚ್ಚು ರೀತಿಯ ಪರಮಾಣುಗಳಿರುತ್ತೆ ಅಂತ ಹೇಳಿದೀವಿ. ಸೊ ಇಲ್ಲಿ ನೀವು ನೋಡೋದಾದ್ರೆ ನೀರು ಮತ್ತೆ NaCl, ವಾಟರ್ ಅಂಡ್ NaCl ಆಟಮ್ಸ್ ನಾವು ತೋರಿಸ್ತಾ ಇದೀವಿ. ಈಗ ನೀವು ಇಲ್ಲಿ ನೋಡೋದಾದ್ರೆ H2O ಇದೆ. H2O ಎರಡು ಹೈಡ್ರೋಜನ್ ಒಂದು ಆಕ್ಸಿಜನ್ ಕೆಮಿಕಲಿ ಬಾಂಡ್ ಆಗಿದೆ. ಹಾಗಿದ್ರೆ ಇದು ಮಿಕ್ಸ್ಚರ್ ಆಗತ್ತಾ ಆಗಲ್ವಾ? ಇಲ್ಲಿ ಸೋಡಿಯಂ ಕ್ಲೋರೈಡ್ ಇದೆ. ಈ ಸೋಡಿಯಂ ಕ್ಲೋರೈಡ್ ಕೂಡ ಒಂದು ಕೆಮಿಕಲ್ ಬಾಂಡಿಂಗ್ ಇಂದ ಒಂದಕ್ಕೊಂದು ಫಿಕ್ಸ್ ಆಗಿದೆ. ಈ ಒಂದು ಕೆಮಿಕಲ್ ಬಾಂಡಿಂಗ್ ಕ್ರಿಯೇಟ್ ಆಗಿರುವಂತಹ NaCl ಸಂಯುಕ್ತ ಆಗಿದೆಯಾ? ಸಂಯುಕ್ತ ಆಗಿರುವಂತಹ ಒಂದು ಮಾಲಿಕ್ಯೂಲು ಮಿಶ್ರಣ ಆಗಿರೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಆದ್ರೆ ಈ ಎರಡೂ ಸಂಯುಕ್ತಗಳು ಮಿಕ್ಸ್ ಮಾಡಿದಾಗ, ಇಲ್ಲಿ NaCl ಇದೆ ಅಂದ್ರೆ ನಾವು ದಿನನಿತ್ಯ ಬಳಸುವಂತಹ ಉಪ್ಪು, ಅಡಿಗೆಯಲ್ಲಿ ಬಳಸುವಂತಹ ಉಪ್ಪು ಮತ್ತು ನೀರು, ಇವೆರಡೂ ಕಾಂಪೌಂಡು. ಇದನ್ನ ನಾನು ಮಿಶ್ರಣ ಮಾಡಿದಾಗ, ಮಿಕ್ಸ್ ಮಾಡಿದಾಗ ಬರುವಂತಹ ಒಂದು ವಸ್ತು ಏನಿದೆ ಅದನ್ನ ನಾವು ಮಿಕ್ಸ್ಚರ್ ಅಂತ ಕರಿತೀವಿ. ಸೊ ಎರಡು ಸಂಯುಕ್ತಗಳನ್ನ ಸೇರಿಸಿದಾಗ, ಮಿಕ್ಸ್ ಮಾಡಿದಾಗ ಬರುವಂತಹ ವಸ್ತು ನಮ್ಗೆ ಮಿಕ್ಸ್ಚರ್ ಆಗಿರುತ್ತೆ. ಅದೇ ರೀತಿ ಒಂದು ಧಾತು ಮತ್ತು ಸಂಯುಕ್ತ ಇವೆರಡನ್ನು ಮಿಕ್ಸ್ ಮಾಡಿದಾಗ ಬರುವಂತಹ ಒಂದು ವಸ್ತು ಮಿಶ್ರಣ ಆಗಿದೆ. ಇಲ್ಲಿ ನೀವು ನೋಡೋದಾದ್ರೆ ಕ್ಲೋರಿನ್ ಮತ್ತೆ ವಾಟರ್ ಎರಡು ಮಿಕ್ಸ್ ಆಗಿ ಒಂದು ಮಿಶ್ರಣ ಸೃಜನೆ ಆಗಿದೆ. ಅದೇ ರೀತಿ ಇಲ್ಲಿ ಕಾರ್ಬನ್ ಮತ್ತೆ ಐರನ್ ಎರಡು ಎಲಿಮೆಂಟ್ಸ್ ಇದೆ. ಇವೆರಡನ್ನು ಮಿಕ್ಸ್ ಮಾಡಿದಾಗ ನಮ್ಗೆ ಯಾವುದೇ ರೀತಿಯ ಕೆಮಿಕಲ್ ಬಾಂಡಿಂಗ್ ಆಗೋದಿಲ್ಲ, ಆದ್ರೆ ಅದು ಮಿಶ್ರಣ ಆಗಿರೋದ್ರಿಂದ ನಾವು ಮಿಕ್ಸ್ಚರ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ನಾವು ಇಲ್ಲಿವರೆಗೂ ಧಾತು, ಸಂಯುಕ್ತ ಮತ್ತು ಮಿಶ್ರಣ ಬಗ್ಗೆ ಮಾತಾಡ್ತಾ ಹೋದ್ವಿ. ಹಾಗಿದ್ರೆ ಸಕ್ಕರೆ, ನಾವು ದಿನನಿತ್ಯ ಬಳಸುವಂತಹ ಸಕ್ಕರೆ ಯಾವ ರೀತಿಯ ಪದಾರ್ಥ ಆಗಿದೆ? ಅದು ಸಂಯುಕ್ತನ, ಮಿಶ್ರಣನ, ಧಾತುನ? ಇದು ಪೋಲ್ ಕ್ವೆಶನ್ ಆಗಿದೆ. ನಿಮ್ಗೀಗ ಪೋಲ್ ವಿಂಡೋ ಓಪನ್ ಆಗಿದೆ. ಸರಿಯಾದ ಉತ್ತರನ ಆಯ್ಕೆ ಮಾಡಿ. ಸಕ್ಕರೆ C12H22O11. ಶಿಕ್ಷಕ ಮಿತ್ರರೇ, ಈಗ ಪೋಲ್ ವಿಂಡೋನ ಕ್ಲೋಸ್ ಮಾಡೋಣ. ಹೌದು, ಹೆಚ್ಚು ಶಿಕ್ಷಕರು ಉತ್ತರಿಸಿರುವ ಹಾಗೆ ಇದಕ್ಕೆ ಸರಿಯಾದ ಉತ್ತರ ಸಂಯುಕ್ತ. ಯಾಕೆ ಅಂತ ಅಂದ್ರೆ ಇಲ್ಲಿ ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಅಷ್ಟೇ ಇದೆ. ಇದು ಒಂದು ಕರೆಕ್ಟ್ ರೇಷಿಯೋನಲ್ಲಿ ಕೆಮಿಕಲ್ ಬಾಂಡಿಂಗ್ ಮುಖಾಂತರ ಮಾಡಲ್ಪಟ್ಟಿರುವಂತಹ ಒಂದು ಪದಾರ್ಥ ಆಗಿದೆ. ಹಾಗಾಗಿ ಇದನ್ನ ನಾವು ಸಂಯುಕ್ತ ಅಂತ ಕರಿತೀವಿ. ಸಂಯುಕ್ತ ಆಗ್ಬೇಕು ಅಂತ ಅಂದ್ರೆ ಅದು ಪ್ರಾಪರ್ ರೇಷಿಯೋನಲ್ಲಿ ಕೆಮಿಕಲ್ ಬಾಂಡಿಂಗ್ ಆಗಿರ್ಬೇಕು. ಸೊ ಇದು ಎಲಿಮೆಂಟ್ಸ್, ಕಾಂಪೌಂಡ್ಸ್ ಅಂಡ್ ಮಿಕ್ಸ್ಚರ್ಸ್ ಬಗ್ಗೆ ಒಂದು ವಿವರಣೆ ಆಗಿತ್ತು. ಈಗ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ ಏನು, ಹೆಟೆರೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ ಏನು ಅಂತ ನೋಡೋಣ. ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಅಂದ್ರೆ ಈ ಒಂದು ಮಿಕ್ಸ್ಚರ್ ಅಲ್ಲಿ ಒಂದೇ ರೀತಿಯ ಸಂಯೋಜನೆ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಉಪ್ಪು ನೀರನ್ನ ತಗೊಂಡಾಗ, ನಾನು ಆಗ್ಲೇ ಹೇಳ್ತಿದ್ದಾಗ, ನೀರಲ್ಲಿ ಉಪ್ಪನ್ನ ಕರಗಿಸಿದಾಗ ಈಗ ಉಪ್ಪು ಮತ್ತು ನೀರು ಎರಡೂನು ಮಿಕ್ಸ್ ಆಗಿದೆ. ಮಿಕ್ಸ್ ಆದಾಗ ಅಲ್ಲಿ ಒಂದೇ ರೀತಿಯ ಸಂಯೋಜನೆ ಆಗಿದೆ. ಉಪ್ಪು ಅಷ್ಟೇ ಇದೆ ನೀರಲ್ಲಿ, ಉಪ್ಪು ಮತ್ತು ನೀರು ಅಷ್ಟೇ ಇರೋದ್ರಿಂದ, ಅದು ಒಂದೇ ರೀತಿ ಇರೋದ್ರಿಂದ ಅದನ್ನ ನಾವು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಅದೇ ನಾವು ಹೆಟಿರೋಜಿನಿಯಸ್ ಮಿಕ್ಸ್ಚರ್ಗೆ ಹೋದ್ರೆ ಇಲ್ಲಿ ತೋರಿಸಿರೋ ಹಾಗೆ ಒಂದು ಸಾಂಬಾರಿನ ಬಟ್ಲನ್ನ ಇದೆ ಇಲ್ಲಿ. ಈ ಸಾಂಬಾರಲ್ಲಿ ಹಲವಾರು ತರಕಾರಿಗಳಿದೆ. ಹಾಗೆ ನಾವು ಸಾಂಬಾರಿಗೆ ಬಳಸುವಂತಹ ಬೇರೆ ಬೇರೆ ಮಸಾಲೆಗಳಿರ್ಬೋದು, ಉಪ್ಪು ಎಲ್ಲದನ್ನು ಸೇರಿದಾಗ, ಅದು ನೀರು ಕೂಡ ಸೇರಿದಾಗ ಇಲ್ಲಿ ಪ್ರಾಪರ್ ಪ್ರಪೋರ್ಷನ್ ಅಲ್ಲಿ ಇಲ್ಲ, ಸಾಕಷ್ಟು ಡಿಫ್ರೆಂಟ್ ಪ್ರಪೋರ್ಷನ್ ಅಲ್ಲಿ ಹಲವಾರು ವಸ್ತುಗಳನ್ನ ನಾವು ಇಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ನಾವು ಇದನ್ನ ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಹೋಮೋಜಿನಿಯಸ್ ಮಿಕ್ಸ್ಚರ್ ಅಲ್ಲಿ ಒಂದೇ ರೀತಿಯ ಅಂದ್ರೆ ಸಮರೂಪದ ಮಿಶ್ರಣಗಳು ಇರುತ್ತೆ. ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಲ್ಲಿ ಸಮರೂಪ ಇರೋದಿಲ್ಲ, ಹಲವಾರು ರೀತಿಯಲ್ಲಿ ಆ ಮಿಕ್ಸ್ಚರು ಕಾಂಪೋಸಿಷನ್ ಯೂನಿಫಾರ್ಮ್ ಆಗಿ ಇಲ್ದಲೆ ಒಂದು ಮಿಕ್ಸ್ಚರ್ ಫಾರ್ಮ್ ಆಗಿರುತ್ತೆ. ಇದು ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಆಗಿತ್ತು. ಹಾಗಿದ್ದರೆ
ಏನ್ ಕನ್ಕ್ಲೂಡ್ ಮಾಡ್ಬೋದು ನಾವು? ಈಗ ನಾವು ಧಾತುಗಳ ಬಗ್ಗೆ ಮಾತಾಡಿದ್ವಿ, ಸಂಯುಕ್ತಗಳ ಬಗ್ಗೆ ಮಾತಾಡಿದ್ವಿ, ಮತ್ತೆ ಆ, ಮಿಶ್ರಣಗಳ ಬಗ್ಗೆ ಮಾತಾಡಿದ್ವಿ. ಹಾಗಿದ್ರೆ ನಾವ್ ಏನನ್ನ ಕನ್ಕ್ಲೂಡ್ ಮಾಡ್ಬೋದು ಅನ್ನೋದಾದ್ರೆ, ಯಾವುದೇ ಒಂದು ಧಾತು ಅಥವಾ ಸಂಯುಕ್ತ, ಧಾತುವನ್ನ ನಾನು ನೋಡಿದಾಗ ಅಥವಾ ಸಂಯುಕ್ತವನ್ನ ನೋಡಿದಾಗ ಅದು ಪ್ಯೂರ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಇದರಲ್ಲಿ ಕೆಮಿಕಲ್ ಕಾಂಪೌಂಡ್ಸ್ ಇರುತ್ತೆ. ಅಂದ್ರೆ ಕೆಮಿಕಲ್ ಬಾಂಡಿಂಗ್ ಆಗಿರುತ್ತೆ ಸಂಯುಕ್ತ ಮತ್ತು ಧಾತುಗಳಲ್ಲಿ. ಆ ಧಾತುಗಳಲ್ಲಿ ಒಂದೇ ರೀತಿಯ ಅಣು ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇವಾಗ ಕಾಪರ್ನ ತಗೊಳ್ಳೋದಾದ್ರೆ, ಒಂದು ಕಾಪರ್ ಬಾರ್ನ ತಗೊಳ್ಳೋದಾದ್ರೆ, ಅಲ್ಲಿ ಬರೀ ಕಾಪರ್ ಅಷ್ಟೇ ಇದೆ, ಕಾಪರ್ನ ಆಟಮ್ಸ್ ಇದೆ. ಅಲ್ಲಿ ಮಿಲಿಯನ್ಸ್ ಆಫ್ ಆಟಮ್ಸ್ ಇದ್ರೂ ಕೂಡ ಅಲ್ಲಿರುವಂಥದ್ದು ಒಂದೇ ಆಟಮು, ಅದು ಅಂದ್ರೆ ಒಂದೇ ರೀತಿಯ ಆಟಮು, ಅದು ಕಾಪರ್ ಆಟಮ್. ಅಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಬಾಂಡಿಂಗ್ ಇರೋದಿಲ್ಲ. ಸೊ ಧಾತುಗಳಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಬಾಂಡಿಂಗ್ ಇಲ್ದಲೆ ಒಂದೇ ವಿಧದ ಎಲಿಮೆಂಟ್ ಅಥವಾ ಒಂದೇ ವಿಧದ ಆಟಮ್ ಇರೋದನ್ನ ನಾವು ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಸಂಯುಕ್ತ ಅಂತ ಬಂದಾಗ 2 ಅಥವಾ 3 ಆಟಮ್ಗಳು ಕೆಮಿಕಲಿ ಬಾಂಡ್ ಆಗಿ ಒಂದು ಮಾಲಿಕ್ಯೂಲ್ ನ ಫಾರ್ಮ್ ಮಾಡಿ, ಆ ಮಾಲಿಕ್ಯೂಲು ಹೆಚ್ಚಿನ ಪ್ರಮಾಣದಲ್ಲಿ ಮಿಲಿಯನ್ಸ್ ಆಫ್ ಮಾಲಿಕ್ಯೂಲ್ಸ್ ಜೊತೆ ಕೂಡಿದಾಗ ಒಂದು ಸಂಯುಕ್ತನ ಫಾರ್ಮ್ ಮಾಡುತ್ತೆ. ಅದೇ ಮಿಶ್ರಣಗಳನ್ನ ತಗೊಳ್ಳೋದಾದ್ರೆ, ಮಿಶ್ರಣಗಳಲ್ಲಿ ಈ ರೀತಿಯ ಕೆಮಿಕಲ್ ಬಾಂಡಿಂಗ್ ಇರೋದಿಲ್ಲ. ಅಲ್ಲಿ ಒಂದಕ್ಕೊಂದು ಮಿಕ್ಸ್ ಆಗಿರುತ್ತೆ ಅಷ್ಟೇ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಯಾವ್ದಾದ್ರು 2 ಕಲರ್ ವಾಟರ್ನ ತಗೊಂಡ್ರೆ, ಒಂದು ರೆಡ್ ಕಲರ್ ವಾಟರ್, ಒಂದು ಯೆಲ್ಲೋ ಕಲರ್ ವಾಟರ್ನ ತಗೊಂಡು ಮಿಕ್ಸ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ, ಒಂದಕ್ಕೊಂದು ಮಿಕ್ಸ್ ಆಗಿದೆ ಅಷ್ಟೇ, ಬಟ್ ಅಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಬಾಂಡಿಂಗ್ ಇರೋದಿಲ್ಲ. ಅದೇ ರೀತಿ ಈ ಒಂದು ಮಿಶ್ರಣ ಬರುತ್ತೆ. ಅಲ್ಲಿ ಕೆಮಿಕಲ್ ಬಾಂಡಿಂಗ್ ಇಲ್ದಲೆ 2 ಅಥವಾ 3 ಪದಾರ್ಥಗಳಿಂದ ಮಾಡಲ್ಪಟ್ಟಿರುವಂತಹ ಒಂದು ಪದಾರ್ಥನ ನಾವು ಮಿಶ್ರಣ ಅಂತ ಕರಿತೀವಿ. ಅದರಲ್ಲಿ 2 ರೀತಿಯ ಮಿಶ್ರಣಗಳಿದೆ: ಏಕರೂಪವಾಗಿರುವುದು ಮತ್ತು ಅಸಮರೂಪವಾಗಿರುವಂತಹದ್ದು. ಅದು ಹೆಟೆರೋಜಿನಿಯಸ್ ಹಾಗೂ ಹೋಮೋಜಿನಿಯಸ್ ಮಿಕ್ಸ್ಚರ್ಸ್. ಸೊ ಇದಿಷ್ಟು ಧಾತು, ಸಂಯುಕ್ತ ಮತ್ತು ಮಿಶ್ರಣಗಳ ಬಗ್ಗೆ ಇದ್ದ ವಿವರಣೆ. ಇಲ್ಲಿಗೆ ನಮ್ಮ ವೆಬಿನಾರ್ ಮುಕ್ತಾಯ ಆಗಿದೆ. ಯಾವುದೇ ರೀತಿಯ ಪ್ರಶ್ನೆಗಳಿದ್ರೆ, ಸಂದೇಹಗಳಿದ್ರೆ ಚಾಟ್ ಬಾಕ್ಸ್ ಮುಖಾಂತರ ಕೇಳಬಹುದು. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಫೀಡ್ಬ್ಯಾಕ್ ಇದ್ರೆ ಅದನ್ನ ಹಂಚ್ಕೊಳ್ಳೋದಕ್ಕೆ ನಾವು ಎಲ್ಲರಿಗೂ ಅನ್ಮ್ಯೂಟ್ ಮಾಡ್ತಾ ಇದ್ದೀವಿ. ನೀವು ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡ್ಬೋದು, ನಿಮ್ಮ ಫೀಡ್ಬ್ಯಾಕ್ ಅನ್ನು ಹಂಚ್ಕೋಬಹುದು. ಈ ಒಂದು ವೆಬಿನಾರ್ ಸಹಾಯ ಆಗಿತ್ತಾ ಇಲ್ವಾ, ಅಥವಾ ಇನ್ನೇನಾದರೂ ಡೌಟ್ಸ್ನ ಕ್ರಿಯೇಟ್ ಮಾಡ್ತಾ, ಇನ್ನೇನಾದರೂ ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ, ಇದೆಲ್ಲದನ್ನು ಕೂಡ ನೀವು ಹಂಚ್ಕೋಬಹುದು. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಫೀಡ್ಬ್ಯಾಕ್ ಇದ್ರೆ. ಅವಕಾಶ ಮಾಡಿಕೊಟ್ಟಂತಹ ಕೇರಿಂಗ್ ವಿತ್ ಕಲರ್ಸ್ ಮತ್ತು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಪರವಾಗಿ, ಪ್ರಾಂಶುಪಾಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಗಿಸೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಟೀಚರ್ಸ್.